ಗುಲಾಬಿ ಗ್ಯಾಂಗ್ ಇದು ಲೇಡೀಸ್ ಫೋರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಗುಲಾಬಿ ಗ್ಯಾಂಗ್ ಡಸ್ ನಾಟ್ ಸ್ಪೇರ್ ಎನಿಥಿಂಗ್, ಎನಿಬಡಿ, ಎನಿ ಇಶ್ಯೂ. ನಾನು ಹೋದ್ವಾರ ಈ ಕಾರ್ಯಕ್ರಮ ಶುರು ಮಾಡುವಾಗಲೇ ಹೇಳಿದ್ದೆ, ಇದೊಂದು ಲೇಡೀಸ್ ಶೋ ಅಲ್ಲ, ಹೆಣ್ಮಕ್ಳು ನಡೆಸ್ಕೊಡುವಂತಹ ಯೂನಿವರ್ಸಲ್ ಪ್ರೋಗ್ರಾಮ್ ಅಂತ. ಇವಿಷ್ಟೇ ಹೆಣ್ಮಕ್ಳ ವಿಷಯ, ಇವಿಷ್ಟೇ ಅವರ ಇಂಟ್ರೆಸ್ಟ್ ಅಂತೆಲ್ಲ ಇರುವಂತಹ ಕ್ಲೀಶೆಗಳನ್ನು, ಸ್ಟೀರಿಯೋಟೈಪ್ ಫ್ರೇಮ್ವರ್ಕ್ಗಳನ್ನು ಮುರಿದು ಬಿಸಾಡಿ ಜಗತ್ತಿನ ಎಲ್ಲ ವಿಷಯಗಳ ಬುಡಾನೂ ಜಾಲಾಡುವಂತಹ ಕೆಲಸನ ಈ ಗುಲಾಬಿ ಗ್ಯಾಂಗ್ ಮಾಡುತ್ತೆ. ನಾನು ಹೋದ್ವಾರ ಹೇಳಿದ್ನಲ್ಲ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಅಂದರೆ ವಜ್ರದಷ್ಟೇ ಕಠಿಣವಾಗಿಯೂ ಹೂವಿನಷ್ಟೇ ಮೃದುವಾಗಿಯೂ ಇರುವಂತಹ ಶಕ್ತಿ ಇರೋದು ನಮಗೆ ಮಾತ್ರ. ದ್ಯಾಟ್ಸ್ ವೈ ವಿ ಆರ್ ಗುಲಾಬಿ ಗ್ಯಾಂಗ್. ಇನ್ನು ಈ ವಾರ ನಮ್ಮ ಗ್ಯಾಂಗ್ ಕೈಗೆ ಸಿಕ್ಕಾಕೊಂಡಿರುವ ವಿಷಯ ಏನಂದರೆ ವಿಜ್ಞಾನ ವರ್ಸಸ್ ನಂಬಿಕೆ. ಮೊನ್ನೆ ರಾತ್ರಿ ಶತಮಾನದ ಚಂದ್ರಗ್ರಹಣ ಆಗಿದ್ದು, ಆ ಟೈಮಲ್ಲಿ ಇಡೀ ಪ್ರಪಂಚದ ಎಲ್ಲ ಮೀಡಿಯಾಗಳಲ್ಲೂ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಗ್ರಹಣದ ಸುತ್ತ ತರಹೇವಾರಿ ಚರ್ಚೆಗಳು ನಡೆದು ಹೋದವು. ನಿಮಗೆಲ್ಲ ಗೊತ್ತಿದೆ. ಏನು ಟಿವಿಯವರಿಗೆ ಗ್ರಹಣ ಬಿಟ್ಟರೆ ಬೇರೆ ವಿಷಯಗಳೇ ಇಲ್ವಾ ಅಂತ ಬೈಕೊಂಡೇ ಎಲ್ಲರೂ ಟಿವಿ ನೋಡಿರೋದು ಕೂಡ ನಮಗೆ ಗೊತ್ತಿದೆ. ಯಾಕೆ ಅಷ್ಟೊಂದು ಚರ್ಚೆ ಆಯಿತು ಗ್ರಹಣ ಅಂದರೆ ಅದು ಈ ಶತಮಾನದ ಅತಿ ದೀರ್ಘ ಖಗ್ರಾಸ ಗ್ರಹಣ ಅನ್ನುವ ಕಾರಣಕ್ಕಾಗಿ. ಅಲ್ಲದೆ ಇಷ್ಟೊಂದು ಲಾಂಗ್ ಟೈಮ್, ಸುಮಾರು 1.25 ಗಂಟೆ ಹುಣ್ಣಿಮೆ ಚಂದ್ರಂಗೆ ಮುಖದ ತುಂಬ ಕೆಂಪು ಮಸಿ ಬೀಳೋದಂದ್ರೆ ಸುಮ್ಮನೆನಾ? ಏನಾದರೂ ಅನಾಹುತ ಗ್ಯಾರಂಟಿ ಆಗೇ ಆಗತ್ತೆ ಅಂತ ಶುರುವಾದ ಚರ್ಚೆಗಳು ಒಂದಕ್ಕೊಂದು ಸೇರ್ಕೊಂಡು ದೊಡ್ಡದಾಗ್ಬಿಟ್ವು. ಎಲ್ಲ ಶುರುವಾಗಿದ್ದು ಅಮೆರಿಕದ ಒಬ್ಬ ಪಾದ್ರಿ ದಿಸ್ ವಿಲ್ ಬಿ ದ ಬಿಗಿನಿಂಗ್ ಆಫ್ ದ ಎಂಡ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ರಿಂದ. ಇನ್ನು ಜೆರುಸಲೆಂ ನೆತ್ತಿ ಮೇಲೆ ಕೆಂಪು ಚಂದ್ರ ಕಂಡ ದಿನ ಪ್ರಳಯದ ಆರಂಭ ಆಗತ್ತೆ ಅಂತ ಬೈಬಲ್ನಲ್ಲಿ ಬಂದಿದ್ಯಂತೆ. ಹಾಗಂತ ಅವನು ಹೇಳಿದ್ದು ಎಲ್ಲ ಕಡೆ ಪ್ರಳಯದ ಮಾತುಕತೆಗಳು ಶುರುವಾಗ್ಬಿಟ್ವು. ಗ್ರಹಣ ಅನ್ನೋದೊಂದು ಸಿಂಪಲ್ ಖಗೋಳ ಕ್ರಿಯೆ, ಅದು ಆಗಾಗ ಆಗ್ತಾನೆ ಇರುತ್ತೆ. ಯಾಕಿಷ್ಟು ಗಾಬರಿ ಮಾಡಿಕೊಂಡು ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಆಡಬೇಕು ಅನ್ನೋದು ವಿಜ್ಞಾನಿಗಳು ಹಾಗೂ ವಿಜ್ಞಾನ ನಂಬೋವ್ರ ವಾದ. ನಮ್ಮ ದೇಶದಲ್ಲಿ ತೀರಾ ಯಾರು ಕೂಡ ಅಷ್ಟೊಂದು ಪ್ರಳಯದ ಬಗ್ಗೆ ಮಾತಾಡಲಿಲ್ಲ ಬಿಡಿ. ಆದರೆ ರಾಶಿ, ನಕ್ಷತ್ರ, ತಿಥಿ ಆಧಾರದಲ್ಲಿ ಭವಿಷ್ಯವಾಣಿಗಳು ಕೂಡ ಹರಿದಾಡಿದ್ವು. ನರೇಂದ್ರ ಮೋದಿ ಅವರಿಗೆ ಏನಾಗುತ್ತೋ, ಕುಮಾರಸ್ವಾಮಿ ಅವರಿಗೆ ಏನಾಗುತ್ತೋ, ರಾಜ್ಯದ ಹಣೆ ಬರಹ ಹೇಗಿರುತ್ತೋ, ದೇಶದ ಕತೆ ಏನಾಗುತ್ತೋ, ಹೀಗೆ ಇವೆಲ್ಲದರಿಂದ ಹಿಡಿದು ವೃಷಭ ರಾಶಿಯವರಿಗೆ, ಕೃತಿಕಾ ನಕ್ಷತ್ರದವರಿಗೆ, ಆಷಾಢದಲ್ಲಿ ಹುಟ್ಟಿದವರಿಗೆಲ್ಲ ಏನೇನಾಗುತ್ತೆ ಅನ್ನುವ ರಸವತ್ತಾದ ಪ್ರಿಡಿಕ್ಷನ್ಗಳು ಕೂಡ ಹರಿದಾಡಿದ್ವು. ಜೊತೆಗೆ ಗ್ರಹಣದ ದಿನ, ಗ್ರಹಣದ ಮುಂಚೆ, ಗ್ರಹಣದ ನಂತರ ಎಲ್ಲ ಏನೇನಾಗಬೇಕು ಅನ್ನುವ ಎಚ್ಚರಿಕೆಗಳು, ಸಲಹೆಗಳು ಫ್ರೀಯಾಗಿ ಬೇಕಾದಷ್ಟು ಸಿಕ್ಕಿದ್ವು. ಅದರಿಂದಾನೇ ಹುಟ್ಕೊಂಡಿದ್ದು ಇವತ್ತಿನ ಚರ್ಚೆ. ವಿಜ್ಞಾನಕ್ಕೆ ಎಲ್ಲ ಗೊತ್ತಾ? ವಿಜ್ಞಾನದಲ್ಲಿ ಪ್ರೂವ್ ಆಗದೆ ಇರೋದೆಲ್ಲ ಸುಳ್ಳ? ವಿಜ್ಞಾನ ಒಪ್ಪದೇ ಇರೋದೆಲ್ಲ ಮೂಢನಂಬಿಕೆನಾ? ನಂಬಿಕೆಗೂ ಮೂಢನಂಬಿಕೆಗೂ ಇರುವ ವ್ಯತ್ಯಾಸ ಏನು? ಇಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ವಿಜ್ಞಾನ ಅಂದರೆ ಯಾವುದೇ ವಿಷಯಕ್ಕಾದರೂ ಒಂದು ಇದಮ್ಮಿತ್ತಮ್ ಅಂತ ಪ್ರೂವ್ ಆಗಿರೋ ಉತ್ತರನ ಕಂಡುಕೊಂಡಿರೋದು. ಅದು ಯಾವ ಕಾಲಕ್ಕೂ ಎಲ್ಲೂ ಯಾವ ರೀತಿಯಲ್ಲೂ ವ್ಯತ್ಯಾಸ ಆಗದೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಸೂರ್ಯನ ಬೆಳಕಿಗೆ 7 ಬಣ್ಣಗಳಿವೆ ಅಂತಂದರೆ ಅದು ಎಲ್ಲ ಕಾಲಕ್ಕೂ ಕೂಡ 7 ಬಣ್ಣಗಳೇ ಸರಿ. ಆದರೆ ನಂಬಿಕೆ ಹಾಗಲ್ಲ. ಒಬ್ಬರಿಂದ ಒಬ್ಬರಿಗೆ, ಜಾಗದಿಂದ ಜಾಗಕ್ಕೆ, ಕಾಲದಿಂದ ಕಾಲಕ್ಕೆ ಬದಲಾಗುವಂಥದ್ದು. ನಾವು ದೊಡ್ಡವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ನಮಗೆ ಶಕ್ತಿ ಬರುತ್ತೆ ಅಂತ ಹೇಳಿ ನಂಬ್ತೀವಿ. ಅದು ನಂಬಿಕೆ. ಅದು ಸೈನ್ಸಾ? ಪ್ರೂವ್ ಆಗಬೇಕು. ಬಟ್ ಕಾಲಾಂತರದಲ್ಲಿ ಈ ನಂಬಿಕೆ ಬದಲಾಗ್ತಾನೇ ಇದೆ, ಡಿಪೆಂಡಿಂಗ್ ಆನ್ ಜನ ಮತ್ತು ಸಂಸ್ಕೃತಿ. ಉದಾಹರಣೆಗಳು ಬೇಕಾದಷ್ಟಿದೆ. ಸೊ ನಮಗೆ ಯಾವುದು ಮುಖ್ಯ ಆಗಬೇಕು ಅನ್ನೋದು ಇವತ್ತು ನಮ್ಮ ಗ್ಯಾಂಗ್ ಕೈಗೆ ತಗೊಂಡಿರುವ ಡಿಬೇಟ್. ಫೇತ್ ಮುಖ್ಯಾನಾ, ಸೈನ್ಸ್ ಮುಖ್ಯಾನಾ? ಸೊ ಇವತ್ತಿನ ಚರ್ಚೆ ಹಾಗೂ ಮಾತಿನ ಬಾಣಗಳಿಂದ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ, ಗುದ್ದಾಡೋದಕ್ಕೆ ನಮ್ಮ ಜೊತೆ ಇವತ್ತು ಬ್ರಿಲಿಯಂಟ್ ಮೈಂಡ್ಸ್ ಕೂಡ ಇದ್ದಾರೆ. ಮೊದಲನೇದಾಗಿ ನಾನು ಅವರನ್ನು ವೆಲ್ಕಮ್ ಮಾಡ್ತೀನಿ ಈ ಶೋಗೆ. ಮೊದಲನೇದಾಗಿ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ನ ಪೂರ್ವಿ ಜಯರಾಜ್ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಪತ್ರಕರ್ತೆ ಆಗಿರುವಂತಹ ಶೋಭಾ HG ಅವರಿದ್ದಾರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಅನಸೂಯ ಪ್ರಭಾಕರ್ ಅವರಿದ್ದಾರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಸರ್ಚರ್ ಆಗಿರುವಂತಹ ಡಾಕ್ಟರ್ ಫಜಿಲತ್ ಉಸ್ಮಾ ಅವರಿದ್ದಾರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಟಿಯಾಗಿರುವಂತಹ ಮಮತಾ ರಾಹತ್ಗಳ ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಸಾಕಷ್ಟು ಬ್ಯೂಟಿಫುಲ್ ಅಂಡ್ ಶಾರ್ಪ್ ಯಂಗ್ ಗರ್ಲ್ಸ್ ಕೂಡ ನಮ್ಮ ಜೊತೆ ಇದ್ದಾರೆ, ನಿಮ್ಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ಗ್ರಹಣ ಮುಗಿದು ಹೋಗಿದೆ. ಆದರೆ ಯಾಕೆ ಈ ವಿಷಯ ತಗೊಂಡಿದ್ದೀವಿ ಅಂದರೆ, ಒಂದ್ ಕಡೆ ವಿಜ್ಞಾನ, ಒಂದ್ ಕಡೆ ನಂಬಿಕೆಯ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾನೆ ಇದೆ. ಆ ಒಂದು ವಿಷಯವನ್ನು ಇಟ್ಕೊಂಡು ನಾವಿವತ್ತು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ವಿ. ಪೂರ್ವಿ ಜಯರಾಜ್ ಅವರೇ, ಗ್ರಹಣ ಅನ್ನೋದು ಒಂದು ಖಗೋಳದಲ್ಲಿ ನಡೆಯುವಂತಹ ಪ್ರಕ್ರಿಯೆ, ವಿಜ್ಞಾನದ ವಿದ್ಯಮಾನನೋ ಅಥವಾ ಗ್ರಹಣದಿಂದ ಈ ಥರ ಪರಿಣಾಮಗಳು ಆಗುತ್ತಾ? ಈಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಬಿಗಿನಿಂಗಲ್ಲಿ ನೀವು ಇಂಟ್ರೊಡಕ್ಷನ್ ತುಂಬ ಚೆನ್ನಾಗಿ ಕೊಟ್ರಿ. ಆ ದೃಷ್ಟಿಕೋನದಲ್ಲೇ ನಾವು ಸ್ವಲ್ಪ ನೋಡೋಣ. ಇಲ್ಲಿ ಎಲ್ಲವನ್ನೂ ನಾನು ಅಂದರೆ ಸ್ಪಿರಿಚುಲಿ ನಾವು ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಲೈಫಲ್ಲಿ, ಆ ಕಾನ್ಷಿಯಸ್ನೆಸ್ ಬಗ್ಗೆ ಇರೋ ಅಷ್ಟೂ ಟಾಪಿಕ್ಗಳನ್ನು ನಾನು ಸೈನ್ಸ್ ಮೂಲಕನೇ ನೋಡೋದು, ಅದ್ರ ಮೂಲಕ ಅರ್ಥ ಆಗದೆ ಇದ್ದರೆ ಅದನ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಆಗೋದೇ ಇಲ್ಲ ಅಥವಾ ಒಪ್ಕೊಳ್ಳೋದೇ ಇಲ್ಲ ಅನ್ನೋ ದೃಷ್ಟಿಕೋನ, ಅಥವಾ ಯಾವುದು ಸೈಂಟಿಫಿಕ್ ಅಲ್ಲವೋ ಅದು ಸ್ಪಿರಿಚುವಾಲಿಟಿಲಿ ಇಲ್ಲ, ಅಥವಾ ಸ್ಪಿರಿಚುವಾಲಿಟಿಲಿ ಇರೋದನ್ನ ಯಾವುದನ್ನು ನಾನು ಸೈನ್ಸ್ ಮೂಲಕ ನೋಡೋಕೆ ಇಷ್ಟಪಡಲ್ಲ ಅನ್ನೋ ಎರಡೂ ಪ್ರಾಸೆಸ್ ತಪ್ಪು. ವಿ ಹ್ಯಾವ್ ಟು ಅಡಾಪ್ಟ್ ಅ ಮಿಡಲ್ ಪಾತ್, ಎಲ್ಲಿ ಸ್ಪಿರಿಚುವಾಲಿಟಿ ಮತ್ತು ಸೈನ್ಸ್ ಎರಡನ್ನೂ ಬ್ಲೆಂಡ್ ಮಾಡಿ ನಮ್ಮ ಕಾನ್ಷಿಯಸ್ನೆಸ್ ಮತ್ತು ಪ್ರಾಕ್ಟಿಕಲಿ ಅದು ಎಷ್ಟು ಇವಾಗಿರುವಂತಹ ಅವೇರ್ನೆಸ್ಸಿಗೆ ನಾನು ಅದನ್ನು ಅಡಾಪ್ಟ್ ಮಾಡ್ಕೋಬಹುದು, ಆ ಒಂದು ಕ್ಲಬ್ಬಿಂಗ್ ಆಫ್ ಇನ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡು ಕೂಡ ಬೇಕಾಗುತ್ತೆ. ಉದಾಹರಣೆಗೆ ಈಗ ತುಂಬಾ ಹಿಂದೆ ಹೋದ್ರೆ ಈ ಫಾರೆಸ್ಟ್ ಅಲ್ಲೆಲ್ಲ ಇರೋ ಜಂಗ್ಲಿ ಎಲ್ಲ ಇದ್ರಲ್ಲ, ಆಗ ಸೋಲಾರ್ ಎಕ್ಲಿಪ್ಸ್ ಬಂದ್ರೆ ಅಥವಾ ಒಂದೆರಡು ಕ್ಷಣ ಚಂದ್ರ ಫುಲ್ ಇರೋ ಸಡನ್ ಆಗಿ ಮಾಯ ಆಗೋದ್ರೆ ಏನೋ ಆಗೋಯ್ತು, ಪ್ರವಾಹ ಬಂದ್ಬಿಡುತ್ತೆ, ಏನೋ ಆಗೋಯ್ತು ಅಂತ ಭಯ ಪಡ್ಕೊಂಡು ತುಂಬಾ ಫ್ಯೂರಿಯಸ್ ಆಗ್ಬಿಡ್ತಾ ಇದ್ರು. ಆ ಥರದ ಬಗ್ಗೆನೂ ನಾವು ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಸೈನ್ಸ್ ತುಂಬಾ ಪ್ರೂವ್ ಮಾಡಿದೆ ಅದೇನು ಮಿಸ್ಟೀರಿಯಸ್ ಫಿನಾಮಿನಾ ಅಲ್ಲ ಅಂತ. ಅಥವಾ ತುಂಬಾ ಭಯಪಟ್ಟು ಈಗ ರಾಹು ಬಂದ್ಬಿಡ್ತು, ಕೇತು ಹೋಟೆಲ್ ಕುತ್ಕೊಂಡ್ಬಿಡುತ್ತೆ, ಶನಿ ನಾಳೆ ನಿನ್ನ ತಲೆ ಮೇಲಿಂದ ಸ್ಟಾರ್ಟ್ ಅಂತ ಅಷ್ಟು ಹೆದರ್ಕೊಂಡು ಭಯ ಅಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಎನರ್ಜೆಟಿಕಲಿ ಏನಾಗ್ತಾ ಇದೆ ನಮ್ಮ ಆರಾಗೆ, ನಮ್ಮ ಮೈಂಡಿಗೆ, ನಮ್ಮ ಸಬ್ ಕಾನ್ಷಿಯಸ್ಸಿಗೆ, ಚಂದ್ರನಿಗೂ ನನ್ನ ಮನಸ್ಸಿಗೂ ಏನು ಸಂಬಂಧ ಇದೆ, ನಾನು ಸೈಕಲಾಜಿಕಲಿ ಅದರಿಂದ ಎಷ್ಟು ಇಂಪ್ಯಾಕ್ಟ್ ಆಗ್ತೀನಿ, ಅದನ್ನು ಎಷ್ಟು ಮಟ್ಟಿಗೆ ನಾನು ಎನರ್ಜೈಸ್ ಮಾಡಿಕೊಂಡು ಬೆಟರ್ ಪರ್ಸನ್ ಆಗಬಹುದು ಅನ್ನೋದ್ರ ಕಡೆ ನಾವು ಅವೇರ್ನೆಸ್. ಮೇಡಮ್, ಪೂರ್ವಿಯರು ಹೇಳಿದ್ದನ್ನೇ ನಾನು ಕಂಟಿನ್ಯೂ ಮಾಡೋದಾದರೆ, ಬಹುಶಃ ನಾವೆಲ್ಲರೂ ಭಾರತದಲ್ಲಿ ಹಿಂದೂ ಧರ್ಮ ಅಂತ ಹೇಳಿ ನಾವು ಅಂದ್ಕೊಂಡು ಆ ಒಂದು ನಂಬಿಕೆಯ ತಳಹದಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ನಂಬಿಕೆ ಜೊತೆಗೆ ವಿಜ್ಞಾನನೂ ಸಹ ಹಿಂದೆ ಇತ್ತು ಅನ್ನೋಂಥದ್ದಕ್ಕೆ ಇವತ್ತಿರುವಂಥ ವಿಜ್ಞಾನಿಗಳೆಲ್ಲರೂ ಅಲ್ಲದೆ ಇದ್ರೂ ಸುಮಾರು 50% ಅಂತೂ ಒಪ್ಕೊಂಡಿದ್ದಾರೆ. ಹಿಂದಿನದನ್ನೇ ನಾವಿವತ್ತು ವಿಜ್ಞಾನದಲ್ಲಿ ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದಾರೆ. ನಾನು ಅದನ್ನೇ ಹೇಳಿದೆ ಮೊದಲು ನಿಮಗೆ, ನಂಬಿಕೆ ಅಂತ ಹೇಳಿ. ನಂಬಿಕೆಯನ್ನ ನಾವು ವಿಜ್ಞಾನಿಗಳು ಸಹ ಎಷ್ಟು ಮಟ್ಟಿಗೆ ನಂಬಿದಾನೆ ಅನ್ನೋಕ್ಕೆ ಇವತ್ತು ನಮ್ಮ ಕಣ್ಣು ಮುಂದೆ ವಿಜ್ಞಾನಿಗಳು ಹಿಂದೆ ಹೀಗಿತ್ತು ಅನ್ನುವಂಥದ್ದನ್ನ ಆಗಲೇ ಅವರು ಸಾಬೀತುಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆ ಗ್ರಹಣ ಅಂದಾಕ್ಷಣ ನಾವೆಲ್ಲರೂ ಹೆದರಬೇಕು ಅಂತಿಲ್ಲ. ಅದ್ರ ಜೊತೆಗೆ ನಾವೊಂದಷ್ಟು ಆಚರಣೆಗಳನ್ನು ನಮ್ಮ ಜೊತೆಗೆ ನಮ್ಮ ನಮ್ಮ ದಿನನಿತ್ಯದ ಜೀವನದ ಜೊತೆಗೆ ನಾವು ಅಳವಡಿಸ್ಕೊಂಡು ಬಿಟ್ಟಿದ್ದೀವಿ. ಆ ನಂಬಿಕೆಯನ್ನು ನಾವು ಒಂದಷ್ಟು ಉಳಿಸ್ಕೊಂಡಿದ್ದೀವಿ, ಅದನ್ನ ನಾವು ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಖಂಡಿತ ನಾನು ತುಂಬಾ ನನ್ನನ್ನು ಒಪ್ಪಬೇಕು ಬಿಡಬೇಕು ಅನ್ನೋಂಥದ್ದಿಲ್ಲ. ಆದರೆ ನಾನು ನಂಬ್ಕೊಂಡಿರೋಂತಹ ನಂಬಿಕೆ, ಗ್ರಹಣದ ನಂತರ ನಾನು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ನಾನು ಒಂದಷ್ಟು ಏನೋ ಬದಲಾವಣೆಗಳನ್ನು ಅಲ್ಲಿ ಅಪೇಕ್ಷೆ ಪಡ್ತೀನಿ. ಹಾಗೆ ಅನೇಕರು ಇವತ್ತು ಅಂತಹದನ್ನ ವಿಜ್ಞಾನಿಗಳನ್ನು ಸೇರ್ಕೊಂಡು ಹಾಗೆ ಇವತ್ತು ಆ ನಂಬಿಕೆಯನ್ನ ಇಟ್ಕೊಂಡು ಅದರ ತಳಹದಿಯಲ್ಲಿ ಬದುಕ್ತಾ ಹಾಗೆ ವಿಜ್ಞಾನದ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಇವತ್ತು ನಾವು ಒಪ್ಕೊಳ್ಬೇಕಾಗುತ್ತೆ. ಗ್ರಹಣ ಅಂತಂದ್ರೆ ಬೇರೆ ರೀತಿನಲ್ಲ. ಇನ್ಫ್ಯಾಕ್ಟ್ ನಾನು ಮಾತಾಡ್ತಾ ಹೇಳ್ತಾ ಇದ್ದೆ ಇಲ್ಲಿ ಬಂದಾಗ, ನಿನ್ನೆ ನಮ್ಮ ಶೆಲ್ಟರ್, ನಮ್ಮದೊಂದು NGO ಶೆಲ್ಟರ್ಲಿರುವಂತಹ ಗರ್ಭಿಣಿಗೆ ನಾವೆಷ್ಟೆಲ್ಲ ಸೆಕ್ಯೂರಿಟಿ ಮಾಡಿದ್ವಿ ಅಂತ ಹೇಳಿ. ಅಂದ್ರೆ ಅದನ್ನ ಹೇಳಿದ ತಕ್ಷಣ ಅದು ಮೂಢನಂಬಿಕೆ ಅಂತಲ್ಲ, ಆದ್ರೆ ಅದನ್ನ ನಾವು ಹಿಂದಿನಿಂದ ನೋಡ್ಕೊಂಡು ಬಂದಿದ್ದೀವಿ. ಮತ್ತೆ ಅದನ್ನ ಮಾಡದೇ ಇದ್ರೆ ಎಲ್ಲಿ ನಾಳೆ ಹುಟ್ಟುವಂತ ಮಗುಗೆ ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ನಾವು ಅದನ್ನೂ ಸಹ ನಂಬಿಕೊಳ್ಬೇಕು. ಜೊತೆಗೆ ವಿಜ್ಞಾನ ಆಕೆ ಏನು ಆ ಸಂದರ್ಭದಲ್ಲಿ ಸರಿಯಾದಂತಹ ಒಂದು ಕೇರನ್ನು ತಗೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಸಹ ನಾವು ಯೋಚನೆ. ನಂಬಿಕೆನ ವಿದ್ಯಮಾನನ ಖಂಡಿತ ನಂಬಿಕೆನೆ ಮೇಡಮ್. ಪೂರ್ವಿ ಅವರು ಮತ್ತೆ ಶೋಭಾ ಅವರು ಹೇಳಿದ್ದು ಹೌದು, ಖಂಡಿತ. ಯಾಕೆಂದ್ರೆ ಇವತ್ತು ವಿಜ್ಞಾನ ಕೂಡ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಬೇಸಲ್ಲೇ ಅವರು ತಗೊಂಡಿರೋದು. ನಮ್ಮ ಪೂರ್ವಜರು ಏನ್ ಮಾಡಿದ್ದಾರೆ, ಇವಾಗ ಖಗೋಳ ಶಾಸ್ತ್ರದಲ್ಲಿ ಅಸ್ಟ್ರಾಲಜಿ ತಗೊಳ್ಳಿ, ಇವಾಗ ಅದರ ಬೇಸಲ್ಲೇ ಇಟ್ಕೊಂಡು ಇವಾಗ ಸೈನ್ಸ್ ಕೂಡ ಬೆಳೆದಿರೋದು. ಯಾಕಂದ್ರೆ ಯಾವ್ದಕ್ಕಾದ್ರೂ ಒಂದಕ್ಕೆ ಕಾರಣ ಬೇಕಲ್ವಾ. ಏನೋ ನಾವೊಂದು ಕೆಲಸ ಮಾಡ್ತೀವಿ, ಒಂದು ಇದು ಮಾಡ್ತೀವಿ, ಯಾರಾದ್ರೂ ಒಬ್ಬರದೊಂದು ಹುಟ್ಟು ಹಾಕ್ಬೇಕಲ್ವಾ. ಅದನ್ನ ಯಾರು ಮೊದಲಿಂದ ಹುಟ್ಟು ಹಾಕಿಲ್ಲ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಇದು ಅನಾದಿ ಕಾಲದ್ದು. ಇದು ನಾವು ಮಾಡಿರೋದು, ಸೃಷ್ಟಿ ಮಾಡಿರುವಂಥ ಒಂದು ಧರ್ಮ ಅಲ್ಲ ಇದು, ಅನಾದಿ ಕಾಲದಿಂದ. ಯಾಕಂದರೆ ನಮಗೆ ದೇವತೆಗಳ ಕಾಲದಿಂದ ತ್ರೇತಾಯುಗ, ದ್ವಾಪರ ಯುಗ ಇದರಿಂದ ಬಂದಿರುವಂಥ ಒಂದು ಇದನ್ನು ಆವಾಗಲಿಂದನೂ ಈ ಗ್ರಹಣಗಳು ಎಲ್ಲ ನಡ್ಕೊಂಡು ಬರ್ತಾ ಇದೆ. ಅದು ಒಂದು ನಂಬಿಕೆ ಮೇಲೆ ನಾವು ಇದನ್ನ ಮಾಡಬೇಕೇ ಹೊರತು ಸೈನ್ಸ್ ಅಂತ ಬಂದ ಕೂಡಲೇ ನೋಡಿ ಅಂತ ಆಗೋದಿಲ್ಲ ಇಲ್ಲ. ಅಲ್ಲ, ಖಂಡಿತ ನೋಡಿ, ಅದು ಕೂಡ ನಮ್ಮ ಬೇಸಲ್ಲೇ ಬಂದಿರೋದು ಸೈನ್ಸ್ ಕೂಡ. ಅವ್ರು ಇವಾಗ ಎಷ್ಟೇ ವಿಜ್ಞಾನಿಗಳು ಹೇಳಿದ್ರು ಕೂಡ, ಇವಾಗ ಅವರು ಶೋಭಾ ಅವರು ಎಂದಂಗೆ ಅವರು ಕೂಡ ಮನೆಯಲ್ಲಿ ಗ್ರಹಣದ ಒಂದು ಪರಿಪಾಲನೆ ಖಂಡಿತ ಮಾಡೇ ಇರ್ತಾರೆ. ಎಲ್ಲರನ್ನು ಯಾರು ಬಿಡೋದಿಲ್ಲ. ಎಷ್ಟೇ ಜನ ಇವಾಗ ಡಾಕ್ಟರ್ಸ್ ಕೂಡ ಬಾಣಂತೆ ನೀವೇನ್ರಿ ಕಿವಿನಲ್ಲಿ ಹತ್ತಿ ಇಟ್ಕೊಬಿಡಿ, ಏನ್ ಬೇಕಾದ್ರೂ ತಿನ್ನಿ ಎಷ್ಟು ಹೇಳಿದ್ರೆ ಕೂಡ ಗ್ರಹಣ ಫಾಲೋ ಮಾಡದೇ ಇದ್ರು, ಅಂದ್ರೆ ಆ ರಿಚುವಲ್ಸ್ ಮಾಡದೇ ಇದ್ರು,
ಯಾರೋ ಸತ್ತಾಗ ಸೂತ್ಕ ಅಂತ ನಾವು ಮಾಡ್ತೀವಿ, ಹುಟ್ಟಿದಾಗ ಏನೋ ಸೆರೆಮನಿ ಮಾಡ್ತೀವಿ, ಜೆಮ್ ಸ್ಟೋನ್ಸ್ ಹಾಕೋತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರನ್ನ ನಂಬ್ತೀವಿ, ಯೋಗ ಮಾಡ್ತೀವಿ, ಮೆಡಿಟೇಷನ್, ಇಟ್ ಇಸ್ ಆಲ್ ಬೇಸ್ಡ್ ಆನ್ ಎನರ್ಜಿ. ಈ ಇಷ್ಟು ಎನರ್ಜಿನ ಒಪ್ಕೊಳ್ಳೋ ನಾವು ಬ್ಲೆಸ್ಸಿಂಗ್ಸ್ ತಗೋತೀವಿ, ಶಾಪ ಅಂದ್ರೆ ಭಯ ಪಡ್ತೀವಿ, ನೆಗೆಟಿವ್ ಥಾಟ್ಸ್ ನನ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಂಬ್ತೀವಿ. ಇಫ್ ದಿಸ್ ಇಸ್ ಎನರ್ಜೆಟಿಕಲಿ ಇನ್ಫ್ಲುಯೆನ್ಸಿಂಗ್ ಯು, ವೈ ನಾಟ್ ದಟ್? ಇದನ್ನೆಲ್ಲ ಅಡಾಪ್ಟ್ ಮಾಡಿರ್ತೀವಿ ನಾವು. ಖಂಡಿತ. ಸೊ ಇವಾಗ ಅವರು ಡಾಕ್ಟರ್ಸ್ ಅಷ್ಟು ಹೇಳಿದ್ರು ಕೂಡ ಅಗೇನ್ ಅವರೇ ಡಾಕ್ಟರ್ಸ್ ಆದ್ರೂ ಕೂಡ ಇದನ್ನೆಲ್ಲ ಫಾಲೋ ಮಾಡ್ತಾರೆ. ಯಾಕೆಂದ್ರೆ ಅದು ಮೊದಲಿಂದ ಬಂದಿರುವಂಥದ್ದು. ಯಾಕೆಂದ್ರೆ ಅದು ಇರೋದನ್ನ ಹೇಳಿದ್ದಾರೆ ಹೊರತು ಪೂರ್ವಿಕರು ಇಲ್ಲೇ ಇರೋದನ್ನ ಅವ್ರು ಯಾವುದೂ ಹೇಳಿಲ್ಲ. ಹಾಗಂತ ಅಂದ್ಬಿಟ್ಟು ಗ್ರಹಣ ಬಂತು ಅಂತ ಭಯ ಪಡುವಂಥದ್ದು ಆ ಥರ ಏನಿಲ್ಲ. ನೇಚರ್ ಇದು, ಖಂಡಿತ ನಡ್ಸ್ಕೊಂಡೇ ಹೋಗ್ಬೇಕದು. ಸೈನ್ಸ್ ಅಂತ ಏನಾದ್ರೂ ನೀವು ತಗೊಳ್ಳಿ, ಇಲ್ಲ ನಮ್ಮ ಹಿಂದಿನ ಪೂರ್ವಜರು ಮಾಡಿರೋ ಒಂದು ಧರ್ಮ ಅಂತನಾದ್ರು ತಗೊಳ್ಳಿ. ಹಾಗಂತಂದ್ಬಿಟ್ಟು ಏನೋ ತುಂಬಾ ಹೆದರ್ಕೊಂಡ್ಬಿಟ್ಟು ಮನೇಲಿ ಕೂತ್ಕೊಂಡು ಅಯ್ಯೋ ಇಲ್ಲಪ್ಪ ಏನೋ ಆಗ್ಬಿಡತ್ತೆ ಆ ಥರನೂ ನೀವು ಮಾಡ್ಬಿಡಿ. ಇದನ್ನ ನ್ಯಾಚುರಲ್ ಆಗಿ ತಗೊಂಡು ಅದನ್ನ ತಗೊಂಡು ಮಾಡಿ. ನೀವು ಇವತ್ತು ಅವ್ರು ಹೇಳಿದ್ರು ಗರ್ಭಿಣಿ ಸ್ತ್ರೀಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಖಂಡಿತ ಮರಿಬಾರ್ದು ನಾವು, ಯಾವುದು ಮರಿಬಾರ್ದು ನಾವು. ಇವತ್ತು ಅವರು ಹೇಳಿದ್ರು, ಶೋಭಾ ಮೇಡಮ್ ಹೇಳಿದ್ರು, ಏನಪ್ಪ ಗ್ರಹಣದ ಟೈಮಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಎಲ್ಲಾನು ನಾವು ಕ್ಲೋಸ್ ಮಾಡಿ ಎಲ್ಲ ಇದು ಮಾಡಿ. ಖಂಡಿತ ಅದನ್ನೆಲ್ಲ ನಾವು ನಡ್ಸ್ಕೊಂಡು ಬರಬೇಕು. ಹಾಗಂತಂದ್ಬಿಟ್ಟು ಬಹಳ ಅದನ್ನು ಹೆದರ್ಕೊಂಡ್ಬಿಟ್ಟು ಇಲ್ಲ ಸೈನ್ಸೇ ಕರೆಕ್ಟು ಇವ್ರು ಹೇಳಿರೋದು ತಪ್ಪು ಅನ್ನೋ ಒಂದು ನಾವು ಇದಕ್ಕೆ ಡಿಸಿಷನ್ ತಗೊಳ್ಳೋದು ಬಹಳ ತಪ್ಪು. ಎಸ್ ಡಾಕ್ಟರ್ ಫಜಿಲತ್ ಉಸ್ಮಾ ಅವರೇ. What I would suggest is, Nanu, because I am from the science field, I would differ from them a little bit. Yenake andre science is a different field altogether, and what they are talking about andre beliefs and faith, adu ondu bere aspect agatte adralli. First of all, ಏನಂದ್ರೆ thanks to the media from all the 2-3 days whatever we've heard about lunar eclipse all these days, at least ಇದರಿಂದ ಮಕ್ಕಳಿಗಾಗಲಿ ಇಲ್ಲ ಜನಸಾಮಾನ್ಯರಿಗಾಗಲಿ ತುಂಬ ಎಕ್ಸ್ಪೋಜರ್ ಸಿಕ್ಕಿದೆ ರಿಗಾರ್ಡಿಂಗ್ ಆಸ್ ಟು ವಾಟ್ ಎಕ್ಸಾಕ್ಟ್ಲಿ ಇಸ್ ಲೂನಾರ್ ಎಕ್ಲಿಪ್ಸ್, ವಾಟ್ ಎಕ್ಸಾಕ್ಟ್ಲಿ ಇಸ್ ಸೋಲಾರ್ ಎಕ್ಲಿಪ್ಸ್. ದೇ ಹ್ಯಾವ್ ಗಾಟ್ ಟು ನೋ. ಇಲ್ಲಾಂದರೆ ಯೂಶಲಿ ಏನಾಗುತ್ತೆ 4th 5th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀವಿ, ಆಮೇಲೆ ಮರ್ತೋಗ್ಬಿಡ್ತೀವಿ. ವಿ ಫರ್ಗೆಟ್ ದ ಎಂಟೈರ್ ಬೇಸಿಸ್ ಆಫ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಅನ್ ಎಕ್ಲಿಪ್ಸ್, ಏನಕ್ಕಾಗತ್ತೆ, ಹೆಂಗಾಗತ್ತೆ, ಅದು ಏನಕ್ಕೆ ಆಗಬೇಕು, ನಂಬಿಕೆನೋ ಅಥವಾ ವಿಜ್ಞಾನ ಕಲಿಬೇಕು ಫಾರ್ ಶೋರ್. ದಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್, ಬಿಕಾಸ್ ಯು ಹ್ಯಾವ್ ಟು ನೋ ವಾಟ್ exactly is going on in and around you cosmos alli, because it is such a celestial phenomenon, it is such a superb phenomenon which is happening. That too it is the longest eclipse of the 21st century, so you have to know about what exactly is happening around you. But adanna katkondo neevu beliefs and faith mele, that is a totally different perspective as to how I see it. hangandre for example, see ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಪ್ಪ ಅಮ್ಮನ ಕಾಲ್ ಮುಗಿಯೋದಾಗ್ಲಿ ಇಲ್ಲ ನಮಸ್ಕಾರ ಮಾಡೋದಾಗ್ಲಿ ಆಶೀರ್ವಾದ ತಗೊಳ್ಳೋದಾಗ್ಲಿ, that is our belief in them. ಅಂದ್ರೆ ಅವರಿಂದ ನಮ್ಮನ್ನ we will get a positive energy and idu anta. But relating such things, negative effects, to something which is happening outside in the outer space is totally different. ಹಂಗಾಗಿ ನಾವು ಅದನ್ನ we cannot club both of them together. ಗ್ರಹಣದಲ್ಲಿ ನಾವು ಸಾಕಷ್ಟು ನಂಬಿಕೆಗಳನ್ನ ಕೂಡ ಇಟ್ಕೊಂಡಿದ್ದೀವಿ. ಸಂಜೆ ಆದ್ಮೇಲೆ ಅಂದ್ರೆ ಈ ಸಂದರ್ಭದಲ್ಲಿ ಊಟ ಮಾಡಬಾರ್ದು, ಇಷ್ಟು ಹೊತ್ತು ಮುಂಚೆ ನಾವು ಊಟ ಮಾಡಬೇಕಾಗುತ್ತೆ, ಆ ನಂತರ ಬೇರೆ ಕೆಲಸಗಳನ್ನ ಮಾಡಬಾರ್ದು, ಅಂದ್ರೆ ಕೆಲಸಗಳನ್ನ ಮಾಡಿದ್ರು ಕೂಡ ದೇವರ ಜಪ ಮಾಡುವಂತದ್ದು ಆ ತರದ ನಂಬಿಕೆಗಳನ್ನ. ಬಟ್ ಇದಕ್ಕೆಲ್ಲ ಒಂದು ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಅಂತ ಎಲ್ಲೂ ಇಲ್ವಲ್ಲ. ಈ ತರನೇ ಮಾಡಿದ್ರು ಆಗತ್ತೆ ಅಂತ ನಮಗೆ ಇಲ್ಲಿ ಯಾವುದೇ ರೀತಿಯಾದ ಪ್ರೂಫ್ ಬೇಕಾಗಿಲ್ಲ. ಇಂತದಕ್ಕೆಲ್ಲ ನಾನು ಹೇಳ್ತಾ ಇದ್ದೆ, ನಾವು ಭಾರತದಲ್ಲಿ ನಾವೊಂದು ಏನು ಆಚರಣೆಯನ್ನ ತಗೊಂಡಿದ್ದೀವಿ, ನಾವು ಹಿಂದಿನಿಂದ ಬದುಕ್ತಾ ಇದ್ದೀವಿ, ನಮ್ಮ ಪೂರ್ವಿಕರ ಒಂದು ಆಚರಣೆಗಳನ್ನ ಸಂಪ್ರದಾಯಗಳನ್ನ ಅದನ್ನ ನಾವು ಅಳವಡಿಸ್ಕೊಂಡಿದೀವಿ ನಮ್ಮ ಜೀವನಕ್ಕೆ. ಅಲ್ಲೆಲ್ಲೂ ನಾವು ಸಾಬೀತನ್ನ ಮಾಡಿ ಅಥವಾ ನೀವು ಅದಕ್ಕೊಂದು ಸಾಕ್ಷಿಯನ್ನ ಕೊಡಿ ಅಂತ ಹೇಳಲು ಕೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಸೈನ್ಸ್ ಇವತ್ತು ಅದನ್ನ ಸಾಬೀತ್ ಪಡಿಸ್ತಾ ಇದೆ ಅಂತ ನಾನು ಆಗ್ಲೇ ಮಾತಾಡ್ತಾನೆ ಹೇಳಿದೆ. ಈಗಾಗಲೇ 50 ಭಾಗ ಎಷ್ಟೋ ವಿಚಾರಗಳಲ್ಲಿ ನಾವೇನು ಮೂಢನಂಬಿಕೆಗಳು ಅಂತ ಅಂದ್ಕೊಳ್ತಾ ಇದ್ದೀವಿ. ನಿನ್ನೆ ರಾತ್ರಿ ಒಂದ್ ಕಡೆಗೆ ಮದ್ವೆ ಆಯ್ತು ಅಂತ, ಇವತ್ತು ಬೆಳಗ್ಗೆ ನಾನು ರಾತ್ರಿ ಅವತ್ತು ಚಂದ್ರಗ್ರಹಣ ಸಮಯದಲ್ಲಿ 12 ಗಂಟೆಗೆ ಮದ್ವೆ ಮಾಡಿದ್ರು ಅಂತ ನಾನು ಚರ್ಚೆ ಮಾಡ್ತಾ, ಇವತ್ತು ಬೆಳಗ್ಗೆ ಅಷ್ಟೇ ಯಾರ ಹತ್ರಗೂ ಚರ್ಚೆ ಮಾಡ್ತಾ ಹೇಳ್ತಾ ಇದ್ರು, ಮದ್ವೆ ಮಾಡ್ಸರೇನೋ ಸರಿ, ಪಾಪ ಮದ್ವೆ ಆದವ್ರ ಕತೆ ಏನು ಅಂತ ಹೇಳಿ. ಅಂದ್ರೆ ಎಷ್ಟೋ ಜನ ಇದನ್ನು ಸಹ ಯೋಚನೆ ಮಾಡ್ತಾರೆ, ಬಲವಂತವಾಗಿ ಮದ್ವೆ ಮಾಡಿಸ್ತಾರೋ ಅಥವಾ ಅವರೇ ನಂಬ್ಕೊಂಡು ಮದ್ವೆ ಮಾಡ್ತಾರೆ, ಇದು ಕಾಂಟ್ರವರ್ಸಿ ಆಗ್ಬೋದು. ಆದ್ರೆ ಅಲ್ಲಿ ಆ ಮದ್ವೆ ಆದವ್ರ ಮುಂದೆ ಏನು ಅವ್ರಿಗೆ ಅನುಭವಗಳಾಗುತ್ತೆ ಅಥವಾ ಅವ್ರ ಲೈಫ್ ಅಲ್ಲಿ ಬೇರೆ ಬೇರೆ ಏನು ಬದಲಾವಣೆಗಳಾಗುತ್ತೆ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಅಂತ ಹೇಳಿ. ಇಂತಹದನ್ನ ನಾವು ಯೋಚನೆ ಮಾಡಿದಾಗ ನಂಬಿಕೆ ಮತ್ತೆ ವಿಜ್ಞಾನ ಎರಡನ್ನೂ ಕ್ಲಬ್ ಮಾಡೋದಂತೂ ಕ್ಲಬ್ ಅಂದ್ರೆ ನಾನು ಹೇಳ್ತಾ ಇರೋದು ಹಾಫ್ ಆಫ್ ಅವರ್ ಬಿಲೀಫ್ಸ್ ನಂಬಿಕೆಗಳು ಅಂತ ಏನಿದೆ ಆನ್ಸೆಸ್ಟ್ರಲ್, ಸಮ್ ಆಫ್ ದಮ್ ಮೇ ಬಿ ಕರೆಕ್ಟ್, ಐ ಆಮ್ ನಾಟ್ ಸೇಯಿಂಗ್ ನೋ ಟು ದಟ್. ಅದು ಹಿಂದಿಂದ ನಡ್ಕೊಂಡ್ ಬಂದಿದೆ, ವಿ ಹ್ಯಾವ್ ಟು ಫಾಲೋ ಇಟ್, ವಿ ಆರ್ ಫಾಲೋಯಿಂಗ್ ಇಟ್ ಸ್ಟಿಲ್, ದೋ ವಿತ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ನಾವು ಅದನ್ನು ನಂಬ್ಕೊಂಡು ಬರ್ತಾನೆ ಇದೀವಿ. ಬಟ್ ಅದ್ರ ಜೊತೆಗೆ
we should not fall prey to something called as superstitions. That is different. See, belief, faith and superstition are three different things basically. Superstition is when you think, oh ನಾನು ಹೊರಗಡೆ ಹೆಜ್ಜೆ ಇಡಬಾರ್ದು, ನಾನು ಅದನ್ನ ನೋಡಬಾರ್ದು, ಗ್ರಹಣ ಟೈಮಲ್ಲಿ ಹೋಗ್ಬಿಟ್ರೆ ಏನಾಗ್ಬಿಡತ್ತೋ, ನನಗೆ ಏನಾಗೋಗ್ಬಿಡತ್ತೋ, you may get hit by a bus the next day, but still that cannot be related to something which is happening in the celestial atmosphere. ಕೆಲವೊಂದು ಶಕ್ತಿಗಳು ಇರುತ್ತೆ ಅನ್ನೋ ನಂಬಿಕೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. That is superstition. So that kind of a thing should be totally removed off. ನಾನು ಅದನ್ನ ಹೇಳಿದ್ದು, because we have to imbibe scientific temper in ourselves and also in the coming generations. We have to imbibe certain scientific temper in our children and also the people around us, because ಈ ತರ ಮೂಢನಂಬಿಕೆಗಳಿಗೆ ಬಲಿಯಾಗೋದ್ರಿಂದ you are missing out on something which is so phenomenal happening once in a lifetime ಅಲ್ವಾ. ಆ ತರ ಈ ತರ ಮೂಢನಂಬಿಕೆಗಳಲ್ಲಿ ನಾವು ಅದನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ. ಸೊ ಹಂಗಾಗಿ ನಾವು ಯಂಗರ್ ಜನರೇಷನ್ ವಿ ಹ್ಯಾವ್ ಟು ಎನ್ಕರೇಜ್ ದೆಮ್ ಟು ವ್ಯೂ ಇಟ್ ಇನ್ ಅ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ. ವಿಜ್ಞಾನದ ದೃಷ್ಟಿಯಿಂದನೇ ನೋಡಬೇಕು ಅಂತ ಹೇಳ್ತೀವಿ ಮಮತಾ ರಾವುತ್ ಅವರು. ನಾನೊಂದು ಸ್ವಲ್ಪ ಎಲ್ಲರಿಗಿಂತ ಒಂದು ಸ್ವಲ್ಪ ವಿಭಿನ್ನ. ನಾನು ಏನು ಹೇಳಕ್ಕೆ, ನಾನು ತುಂಬ ಪ್ರಾಕ್ಟಿಕಲ್ ಹುಡುಗಿ. ನಾನು ಈ ಕಡೆ ಸೈನ್ಸು ಅಲ್ಲ, ಈ ಕಡೆ ನಂಬಿಕೆನೂ ಅಲ್ಲ, ಇದ್ರ ಮಧ್ಯದಲ್ಲಿರುವಂಥ ಒಂದು ಹುಡುಗಿ. ಮೇಲ್ಗಡೆ ಒಬ್ಬ ದೇವರು ನಾವು ಭೂಮಿ ಮೇಲೆ ಬರ್ಬೇಕಂದ್ರೆ ಹಣೆ ಬರದಲ್ಲಿ ಬರೆದು ಕಳಿಸ್ಬಿಟ್ಟಿರ್ತಾನೆ, ಈ ಟೈಮಲ್ಲಿ ಇದೇ ಆಗಬೇಕು, ನಾನು ಗ್ರಹಣದಲ್ಲಿ ನಾನು ಹೊರಗಡೆ ಹೋಗಲಿಲ್ಲ ಅಂದ್ರೂ ಅದೇ ಆಗೋದು, ಹೋದ್ರೂ ಅದೇ ಆಗೋದು ಅನ್ನೋಂಥ ಒಂದು ನಂಬಿಕೆ ಇಟ್ಕೊಂಡಿರುವಂಥ ಒಂದು ಹುಡುಗಿ. ಥ್ಯಾಂಕ್ ಗಾಡ್ ನೀವು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ನಿನ್ನೆ ಎಲ್ಲ ನಮ್ಮಮ್ಮ ನನಗೆ ಉಪವಾಸ ಹಾಕ್ಬಿಟ್ರು 3 ಗಂಟೆ ಮೇಲೆ. ಯಾರೋ ಜ್ಯೋತಿಷಿ ಅದು ಹೇಳಿದ್ರು ಇದು ಹೇಳಿದ್ರು ಊಟ ಮಾಡಬಾರ್ದು ಅಂತ. ನಿಮ್ಗೆ ಇಷ್ಟ ಇರಲಿಲ್ಲ? ನಾನು ಅದು ಯಾವುದೂ ನಂಬಲ್ಲ. ನಾನು ಚೆನ್ನಾಗಿ ಗ್ರಹಣ ಸ್ಟಾರ್ಟ್ ಆದ ತಕ್ಷಣ ಏನೇನು ಬೇಕೋ ಅದೆಲ್ಲ ತಿನ್ಕೊಂಡು ಕೂತಿದ್ದೆ. ನನಗೆ ಆ ಥರ ನನಗೇನು ಬೇಕು ಅನ್ಸುತ್ತೆ ಅದನ್ನು ಮಾಡೋ ಅಂಥವಳು. ಬಟ್ ಇದು ಏನು ಅಂತಂದರೆ, ನಾವು ನ್ಯಾಚುರಲ್ ಆಗಿ ನೋಡೋಕೆ ಹೋದರೆ ಪ್ರಕೃತಿನಲ್ಲಿ ಏನೇನಾಗಬೇಕು ಅದು ಆಗೇ ಆಗೋದು. ಇದು ಈಗ ಏನು ಹೇಳಕ್ಕೆ ಹೊರಟಿದ್ದಾರೆ ಜನ ಅಂದರೆ, ಕೋಳಿ ಕೂಗಿದ್ರೇ ಸೂರ್ಯ ಬೆಳಗ್ಗೆ ಆಗೋದು ಅನ್ನೋ ಥರ ಒಂದು ಮೂಢನಂಬಿಕೆಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಪ್ರಕೃತಿನಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿದೆಯೋ ಅದೆಲ್ಲವೂ ಆಗುವಂಥದ್ದು. ಈ ಗ್ರಹಣ ಆಗಲಿ, ಇನ್ನೊಂದೇನೇ ಆಗಲಿ, ಚಂದ್ರಗ್ರಹಣ, ಸೂರ್ಯಗ್ರಹಣ ಎಲ್ಲವೂ ಕೂಡ ಒಂದು ಪ್ರಕೃತಿನಲ್ಲಿ ಆಗುವಂಥ ಒಂದು ಕ್ರಿಯೆಗಳು. ಸೊ ಅದನ್ನು ಯಾರೂ ತಡೀಲಿಕ್ಕಾಗಲ್ಲ. ಅದರಿಂದ ಕೆಟ್ಟದ್ದು ಅನ್ನೋದು ಯಾವುದು ಆಗೋದಿಲ್ಲ. ಅದು ಕೆಟ್ಟದಾದ್ರೂ ಅದು ಒಳ್ಳೇದು ಅನ್ನೋದು ಏನಾದರೂ ಇದ್ದೇ ಇರುತ್ತೆ ಅನ್ನೋಂಥ ಒಂದು ವೇ ಇದ್ದೇ ಇರುತ್ತೆ. ಸೊ ಇವಾಗ ಏನು ನಮ್ಮ ಜ್ಯೋತಿಷಿಗಳಾಗ್ಲಿ ಇನ್ನೊಬ್ರಾಗ್ಲಿ ಯಾವ ಥರ ಈ ಒಂದು ಏನು ಚಂದ್ರಗ್ರಹಣ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಚಂದ್ರನ ನೋಡ್ಬಿಟ್ರೆ ನಿಮ್ ಕಣ್ಣುಗಳು ಎರಡೂ ಸುಟ್ಟೋಗ್ಬಿಡುತ್ತೆ. ಇದೆಲ್ಲ ತುಂಬಾನೇ ಇದು ಬುಲ್ಶಿಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಸೈನ್ಸ್ ಹೇಳುತ್ತೆ ಆ ಚಂದ್ರನ ನೀವು ನೋಡ್ಬಹುದು, ಅದ್ ಏನು ಆಗಲ್ಲ ಅನ್ನೋಂಥದ್ದು. ಬಟ್ ಇದು ನಂಬಿಕೆ. ಸೈನ್ಸ್ ನ ತಲೆ ಕೆಳಗೆ ಯಾರು ಮಾಡ್ತಿದ್ರೆ ಅಂದ್ರೆ, ನಮ್ಮ ಏನು ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಕೆಲವರು ಏನು ಅವರೇ ಹೇಳ್ಕೊಳ್ಳುವಂತ ಪ್ರೀತಿನಲ್ಲಿ ಕುತ್ಕೊಳ್ಳುವಂತ ಜ್ಯೋತಿಷಿಗಳು, ಆಮೇಲೆ ಜ್ಯೋತಿಷ್ಯ ಸುಳ್ಳಲ್ಲ ಮೇಡಮ್, ಜ್ಯೋತಿಷ್ಯ ತುಂಬಾ ಹಾಸ್ಯಾಸ್ಪದ ಅನ್ಸೋದು ಏನು ಅಂದ್ರೆ, ನೀವ್ ಯಾಕೆ ನಿಮ್ಮನ್ನ ನೇಚರ್ ಇಂದ ಸೆಪರೇಟ್ ಅಂತ ನೋಡ್ತಾ ಇದ್ದೀರಾ? ಫಿನಾಮಿನಲ್ ಆಕ್ಟಿವಿಟೀಸ್ ಹ್ಯಾಪನಿಂಗ್ ಇನ್ ದ ಯೂನಿವರ್ಸ್, ಸಮಥಿಂಗ್ ವೆರಿ ಬ್ಯೂಟಿಫುಲ್, ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತೀರಾ. ಓಕೆ, ನೀವು ಪ್ರಕೃತಿಯ ಒಂದು ಭಾಗ ಅಮ್ಮ. 5 ಎಲಿಮೆಂಟ್ಸ್ ಅಂತಾನೆ ದೇಹ. ಓಶೋ ಹೇಳಿರುವಂತದ್ದು ಕೂಡ ಅದೇ ರೀತಿ ಅಂಶಗಳನ್ನು. ಸೊ ಒಂದು ರಿಸರ್ಚ್ ನಡೆಯುತ್ತೆ, ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. UK, US ಮತ್ತು ಯುರೋಪಿನ ಸಾಕಷ್ಟು ಕಂಟ್ರಿಗಳಲ್ಲಿ ರಿಸರ್ಚ್ ಮಾಡ್ತಾರೆ. ಒಂದು ಫುಲ್ ಮೂನ್ ಮತ್ತು ನೋ ಮೂನ್ ಫಿನಾಮಿನಾ ಟೈಮಲ್ಲಿ, ಅಂದ್ರೆ ಒಂದು ಪೂರ್ತಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಟೈಮಲ್ಲಿ ಮನಸ್ಸಿನ ಮೇಲೆ ನಿಜವಾಗ್ಲೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಅನ್ನೋ ಸಾಕಷ್ಟು ರಿಸರ್ಚ್ಗಳು ನಡೆಯುತ್ತೆ. ಸಾಕಷ್ಟು ರಿಸರ್ಚ್ ಪೇಪರ್ಸ್ ಅದ್ರ ಮೇಲೆ ಬಂದಿದೆ. ಏನು, ಹುಣ್ಣಿಮೆ ಟೈಮಲ್ಲಿ ಮಾನಸಿಕ ಅಸ್ವಸ್ಥರು ಜಾಸ್ತಿ ಡಿಸ್ಟರ್ಬ್ ಆಗ್ತಾರೆ, ಅದ್ರ ಬಗ್ಗೆ ಒಂದು ರಿಸರ್ಚ್ ಪೇಪರ್ ಬಂದಿದೆ. ಹೌದು, ಆಕ್ಸಿಡೆಂಟ್ಗಳು ಒಂದು ಸಿಟಿಯಲ್ಲಿ ಜಾಸ್ತಿ ಆಗೋದನ್ನ ಕಂಡುಹಿಡಿದಿದ್ದಾರೆ. ಕಳ್ತನಗಳು ಜಾಸ್ತಿ ಆಗ್ತಾ ಇದೆ ಹುಣ್ಣಿಮೆ ಟೈಮಲ್ಲಿ, ಅಮಾವಾಸ್ಯೆ ಟೈಮಲ್ಲಿ. ಇದನ್ನ ಜಾಸ್ತಿ ಪೊಲೀಸ್ಗಳನ್ನ ಆಗ ಎಂಪ್ಲಾಯ್ ಮಾಡ್ತಾರೆ ಆ ಟೈಮಲ್ಲಿ. ಸೊ ಚಂದ್ರ ಡೈರೆಕ್ಟ್ ಆಗಿ ಒಬ್ಬ ಮನುಷ್ಯನ ಮನಸ್ಸನ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದು ಸಾಕಷ್ಟು ಸತಿ ಪ್ರೂವ್ ಮತ್ತು ರೀಪ್ರೂವ್ ಆಗಿದೆ. ಯಾಕಂದ್ರೆ ನಿಮ್ಮ ಒಳಗಡೆ ಚಂದ್ರನ ಶಕ್ತಿ ಇದೆ, ಸೂರ್ಯನ ಶಕ್ತಿ ಇದೆ, 7 ಚಕ್ರಗಳಿದೆ. ದೇ ಆರ್ ಆಲ್ ಇನ್ಫ್ಲುಯೆನ್ಸಿಂಗ್ ಅಂಡ್ ಇಂಟರ್ ಕನೆಕ್ಟೆಡ್. ಯು ಆರ್ ನಾಟ್ ಡಿಫರೆಂಟ್ ಫ್ರಮ್ ನೇಚರ್. ಒಂದು. ಎರಡನೇದು ತುಂಬಾ ಇಂಪಾರ್ಟೆಂಟ್, ಅವ್ರು ಹೇಳಿದ್ರು ನಮ್ಮಮ್ಮ ಉಪವಾಸ ಕೆಡಿಸಿದ್ರು ಅಂತ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆ ಅಂತ ಹೇಳ್ತೀನಿ, ಯಾಕಂದ್ರೆ ನಮ್ಮಲ್ಲಿ ಸ್ಪಿರಿಚುವಾಲಿಟಿ ಇಸ್ ನಾಟ್ ಲಾಜಿಕಲ್ ಅನ್ಕೊಂಡಿದ್ದಾರೆ. ಇಟ್ ಇಸ್ ಸೋ ಲಾಜಿಕಲ್. ಐ ವಿಲ್ ಟೆಲ್ ಯು, ಇದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮ್ಮಲ್ಲಿ ಇಲ್ಲ. ಜಸ್ಟ್ ಒಂದು ಕುದುರೆಗೆ ಹಿಂಗ್ ಹಾಕೋತರ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ ಅಷ್ಟೇ ಆಗೋಯ್ತು. ಸೈನ್ಸ್ ಇಸ್ ಎವಾಲ್ವಿಂಗ್. ಪ್ಲೀಸ್ ಪಾರ್ಡನ್ ಮೀ, ಸೈನ್ಸ್ ಇಸ್ ನಾಟ್ ಅಲ್ಟಿಮೇಟ್. ಎವ್ರಿ ಸಿಂಗಲ್ ಡೇ, ಎವ್ರಿ ಸಿಂಗಲ್ ಮಿನಿಟ್ ನ್ಯೂ
ರಿಸರ್ಚ್ ಇಸ್ ಡನ್. ಪ್ರೆಗ್ನೆಂಟ್ ವುಮೆನ್ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಮಗು ಮೇಲೆ ಏನು ಇಂಪ್ಯಾಕ್ಟ್ ಆಗಲ್ಲ ಅಂದ್ರು. ಈಗ ಲೇಟೆಸ್ಟ್ ರಿಸರ್ಚ್ ಏನ್ ಹೇಳುತ್ತೆ, ಆಕೆ ಪ್ರತಿಯೊಂದು ಆಲೋಚನೆ ಸ್ಟ್ರೆಸ್ ಮಗುವ ಬೆಳವಣಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಪ್ರೂವ್ ಆಯ್ತಲ್ವಾ. ಸೊ ಮೈಂಡ್ ಊಟ ಮಾಡಬಾರ್ದು ಅಂತ ಹೇಳ್ತೀನಿ. ಒಂದ್ ನಿಮಿಷ ಸೈಂಟಿಫಿಕ್ ಆಗಿ ಹೇಳ್ತೀನಿ ಯಾಕೆ ಅವ್ರು ಊಟ ಮಾಡಬಾರ್ದು ಗ್ರಹಣದ ಟೈಮಲ್ಲಿ ಅಂತ ಹೇಳಿದ್ದಾರೆ ಅಂತ ಹೇಳ್ತೀನಿ. ಅಲ್ಲ, ಈಗ ದರ್ಬೆ ಕೂಡ ಹಾಕಿ ಇಡ್ಬೇಕು ಅನ್ನುವಂಥದ್ದು ಕೂಡ ನಂಬಿಕೆಗಳಿದೆ ಅಂತ ಹೇಳಿ, ಆದ್ರೆ ವಿಜ್ಞಾನ ಹೇಳ್ತಾ ಇಲ್ಲ, ಆ ತರ ವಿಷಯ ಇಲ್ಲ. ಆ ದರ್ಬೆಗೆ ಆ ಒಂದು ಶಕ್ತಿ ಇದೆ, ಲಾಜಿಕ್ ಇದೆ, ತುಂಬಾ ಒಳ್ಳೆ ಲಾಜಿಕ್. ಏನಪ್ಪಾ ಅಂದ್ರೆ ಇವಾಗ 28 ಡೇಸ್ ಕೊಡೋ ಕೆಲಸನ ಒಬ್ಬ ಎಂಪ್ಲಾಯಿಗೆ ನೀನು 3 ಅವರಲ್ಲಿ ಮಾಡಿ ಮುಗಿಸು ಅಂದ್ರೆ ಅವನಿಗೆ ಫಿಸಿಕಲಿ ಮೆಂಟಲಿ ಸ್ಟ್ರೆಸ್ ಆಗುತ್ತಲ್ಲ, ಅದೇ ತರ ಎನರ್ಜಿಟಿಕಲಿ ಒಂದು ಫುಲ್ ಮೂನ್ ಇಂದ ಹಿಡ್ಕೊಂಡು ನೋ ಮೂನ್ ಇಂದ ಫುಲ್ ಮೂನ್ಗೆ ಹೋಗೋ ಅಂದ್ರೆ ಪೂರ್ತಿ ಚಂದ್ರ ಕಾಣಿಸ್ತಿರ್ತಾನೆ, ಮಧ್ಯದಲ್ಲಿ ಕಾಣಿಸಲ್ಲ, ಮತ್ತೆ ಕಾಣ್ತಾನೆ. ಎನರ್ಜಿಕಲಿ ಇಷ್ಟು ಫಿನಾಮಿನ 28 ದಿನದಲ್ಲಿ ಆಗುವಂತ ಎನರ್ಜೆಟಿಕ್ ಪ್ರಾಸೆಸ್ ಕೇವಲ 3 ಗಂಟೆಗಳಲ್ಲಿ ಆಗುತ್ತೆ. ಆಗ ಎನರ್ಜಿ ಫೀಲ್ಡ್ ಆಫ್ ದಿ ಅರ್ತ್ ಇಸ್ ವೆರಿ ವಲ್ನರಬಲ್ ಅಂಡ್ ಸೆನ್ಸಿಟಿವ್. ತುಂಬಾ ರ್ಯಾಪಿಡ್ ಆಗಿ ಎನರ್ಜಿ ಚೇಂಜ್ ಆಗ್ತಾ ಇರುತ್ತೆ. ನಾನು ಪ್ರಕೃತಿಯ ಭಾಗ, ನನ್ನಲ್ಲಿ ಪಂಚಭೂತಗಳಿದೆ, ಚಕ್ರಗಳಿದೆ. ನಮ್ಮ ಯೋಗ, ನಮ್ಮ ಸೈನ್ಸ್, ನಮ್ಮ ಸ್ಪಿರಿಚುವಲ್ ಸೈನ್ಸ್ ಸಾವಿರಾರು ವರ್ಷದ ಹಳೆಯದು. ಪತಂಜಲಿ ಅವರೆಲ್ಲ ಹೇಳಿರೋದು ಏನು ಆಯುರ್ವೇದದಲ್ಲೆಲ್ಲ, ಐ ಆಮ್ ನಾಟ್ ಡಿಫ್ರೆಂಟ್ ಫ್ರಮ್ ನೇಚರ್, ಐ ಆಮ್ ಬೀಯಿಂಗ್ ಆಫ್ ನೇಚರ್. ಸೊ ಯಾವಾಗ ಭೂಮಿ ಮೇಲೆ ಎನರ್ಜೆಟಿಕಲಿ ಆರಿಕ್ ಇದು ಚೇಂಜ್ ಆಗುತ್ತೋ ನನ್ನಲ್ಲೂ ಬದಲಾವಣೆಗಳಾಗುತ್ತೆ. ಆ ಕಾನ್ಶಿಯಸ್ನೆಸ್ ನ ಎವಾಲ್ವ್ ಮಾಡ್ಕೊಳ್ಳೋಕೆ, ಉಪಯೋಗಿಸೋಕೆ ನೀವು ತಿನ್ಕೊಂಡು ಉಣ್ಕೊಂಡು ಟಿವಿ ನೋಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಹೊರಗಡೆ ಓಡಾಡ್ಕೊಂಡು ಇದ್ರೆ ಯು ಕೆನಾಟ್ ಕನ್ಸರ್ವ್ ಎನರ್ಜಿ ಟು ಯುಟಿಲೈಸ್ the spiritual energy that's coming in. So focus on spiritual development. ಪೂರ್ವಿಕರು ಹೇಳಿದ್ದೇನೆ, ನಮ್ಮ ಪೂರ್ವಿಕರು ಹಿಂದೆ ಅದನ್ನೆಲ್ಲ ಒಂದು ವೈಜ್ಞಾನಿಕ ನೆಲೆಯಲ್ಲಿ ನೋಡಿ ಈ ಸಂದರ್ಭದಲ್ಲಿ ಹೀಗಿರ್ಬೇಕು, ಈ ಸಂದರ್ಭದಲ್ಲಿ ಹೀಗ್ ಮಾಡ್ಬೇಕು ಅನ್ನೋದನ್ನ ಅವ್ರು ಅದನ್ನ ಮಾಡಿಟ್ಟಿದ್ದಿನ ನಾವಿವತ್ತು ಸೈನ್ಸ್ ಅಂತ ಹೇಳ್ತಾ ಇದ್ದೀವಿ. ಅದು ಬಿಟ್ರೆ ಬೇರೆ ಇನ್ಯಾವುದೂ ಇಲ್ಲ. ಅವತ್ತು ಸೈನ್ಸ್ ಇತ್ತು ಅನ್ನೋಂಥದಕ್ಕೆ ಇವತ್ತು ನಾವು ಅದನ್ನ ಮತ್ತೆ ಸೈನ್ಸ್ ಮುಖಾಂತರ ಹೇಳೋಕ್ ಹೊರಟಿರೋದೆ. ಇನ್ನೇನು ಅವತ್ತು ಅದನ್ನ ಮಾಡಿದ್ರು, ಇವತ್ತು ಅದನ್ನ ಧರ್ಮದಲ್ಲಿ ಇರುವಂತದ್ದೇ ಅಲ್ವಾ ಮ್ಯಾಮ್. ಈಗ ಮೇಡಮ್ ಹೇಳಿದ್ರು ಪ್ರೆಗ್ನೆಂಟ್ ಲೇಡಿ ಮೈಂಡ್ ಅಲ್ಲಿ ಏನ್ ಯೋಚನೆ ಮಾಡ್ತಾಳೆ ಮಗುಗೆ ಇಂಪ್ಯಾಕ್ಟ್ ಆಗುತ್ತೆ, ಅದು ಸೈನ್ಸ್ ಅಂತ ಹೇಳಿದ್ರಿ. ಬಟ್ ಆಗಿನ ಕಾಲದಿಂದನೂ ಹೇಳ್ತಾ ಇರೋದು ತಾಯಿ ನಂಬ್ತಿರ್ಲಿಲ್ಲ, ಈಗ ನಂಬ್ತಾ ಇದ್ದಾರೆ. ಕೂಡ ಪ್ರೂವ್ ಅನ್ನು ಹುಡುಕುವಂತಹ ಅಥವಾ ಸಾಕ್ಷ್ಯ ಹುಡುಕುವಂತಹ ಪ್ರಯತ್ನ ಆಗ್ತಾ ಇದೆ, ಆದ್ರೆ ಅವಶ್ಯಕತೆ ಇಲ್ಲ ಅನ್ನೋ. ಸೈನ್ಸ್ ಅಂಡ್ ಫೇತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಯು ಕ್ಯಾನಾಟ್ ಆಲ್ವೇಸ್ ಎಲಿಮಿನೇಟ್ ಔಟ್ ಸೈನ್ಸ್ ಅಂಡ್ ಸೇ ಐ ವಿಲ್ ಬಿಲೀವ್ ಓನ್ಲಿ ಇನ್ ಫೇತ್. ಹಂಗಿದ್ರೆ ಡಾಕ್ಟರ್ಸ್ ಯಾರು ಇರ್ತಾನೆ ಇರಲಿಲ್ಲ. ನಂಬಿಕೆ ಮಾಡಬಾರ್ದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತದೆ. ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ. ಹಾಗೆ ಜ್ಯೋತಿಷ್ಯದ ಬಗ್ಗೆ ಕೂಡ ಇಲ್ಲಿ ಮಾತು ಕೇಳಿ ಬಂತು. ಜ್ಯೋತಿಷ್ಯ ಹಾಗಾದ್ರೆ ವಿಜ್ಞಾನನ ಅಥವಾ ನಂಬಿಕೆನ? ಈ ಚರ್ಚೆ ಮುಂದುವರಿಸ್ತೀನಿ. ನಂಬಿಕೆ ಮತ್ತು ವಿಜ್ಞಾನದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ, ಯಾವುದು ವಿಜ್ಞಾನ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ನೀವೇನು ಹೇಳ್ಬೇಕು ಅನ್ಕೊಂಡಿದ್ದೀರಿ? ಸೊ ನನ್ನ ಕ್ವಶನ್ ಏನು ಅಂತ ಅಂದರೆ, ಸೊ ಅಲ್ಲಿ ಮ್ಯಾಮ್ ಹೇಳ್ತಿದ್ರು ಟ್ಯಾಬ್ಲೆಟ್ಸು ಹಾಸ್ಪಿಟ್ಲಲ್ಲಿ ತಗೊಳ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅದು ಟ್ಯಾಬ್ಲೆಟ್ ತಗೊಳ್ಳೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದ್ರಿಂದ ಜನಗಳು ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತಿದೆ ಇದು ಸೈಂಟಿಫಿಕಲ್ ಪ್ರೂವ್ ಆಗಿದೆ ಅಂತ ಹೇಳಿ. ಸೊ ಅದರಿಂದ ಡಾಕ್ಟ್ರು ಕೊಡೋ ಟ್ಯಾಬ್ಲೆಟ್ಸ್ನ ತಗೊತಾ ಇದ್ದಾರೆ. ಸೊ ಅವ್ರೇನು ನಂಬಿಕೆಯಿಂದ ಮಾಡ್ತಿಲ್ಲ, ಬಟ್ ಜನಗಳಿಗೆ ಗೊತ್ತಿದೆ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ, ಅದರಿಂದ ಅದನ್ನ ತಗೊಂಡ್ರೆ ಮೇಲಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅವ್ರು ತಗೊಳ್ತಾ ಇದ್ದಾರೆ. ದಟ್ಸ್ ಇಟ್. ಇಟ್ಸ್ ನಾಟ್ ಅ ನಾವು ಸೈನ್ಸ್ ವಿರುದ್ಧ ಮಾತಾಡ್ತಾನೆ ಇಲ್ಲ. ಅಲ್ಲ, ಇದು ಮಾತಾಡ್ತಾ ಇರೋದು ಅವ್ರು ಕೇಳಿದ ಪ್ರಶ್ನೆ, ಅವ್ರು ಹೇಳಿದ್ದಕ್ಕೆ ಅವರು ಪ್ರಶ್ನೆ ಕೇಳಿದ್ರು. ಅಲ್ಲಮ್ಮ, ಇವಾಗ ಇದು ಅದು ಕೂಡ ನಂಬಿಕೆ ತಾನೇ ಅಮ್ಮ. ಅದು ಇವಾಗ ಪ್ರೂವ್ ಆಗಿದೆ ಅಂತ ನೀವು ಅನ್ಕೊಂಡಿದ್ದೀರಾ, ಇವಾಗ ಪ್ರೂವ್ ಆಗಿದೆ ಅಂತ ನೀವು ಅನ್ಕೊಂಡಿದ್ದೀರಾ. ಇವಾಗ ಮೆಡಿಸಿನ್ ಅಲ್ಲಿ ಕೂಡ ಎಷ್ಟೋ ಏನಪ್ಪಾ ವಿಧಗಳು ನಿಮಗೆ ಗೊತ್ತಿದೆ, ಅದು ನ್ಯೂಸ್ಗಳಲ್ಲಿ ಬರ್ತಾನೆ ಇದೆ, ಎಲ್ಲ ನ್ಯೂಸ್ ಚಾನಲ್ ಅಲ್ಲಿ ತೋರಿಸ್ತಾನೆ ಇದ್ದಾರೆ. ಅಯ್ಯೋ ಈ ಮೆಡಿಸಿನ್ ಕಂಪನಿ ಇದಾಗಿದೆ, ಕೆಲವು ಸರ್ತಿ ಮೆಡಿಸಿನ್ ಡ್ಯೂ ಡೇಟ್ ಆಗೋಗಿರುತ್ತೆ, ಅದನ್ನು ಕೂಡ ಕೆಲವು ಸರ್ತಿ ಕೊಟ್ಟಿರ್ತಾರೆ. ನಾವು ಇವಾಗ ಅದನ್ನೆಲ್ಲ ನಾವು ನೋಡ್ತಾ ಇದೀವ. ನಾವು ಏನಿಲ್ಲ, ಇವಾಗ ತಿರುಪತಿನಲ್ಲಿ ವೆಂಕಟರಮಣ ಸ್ವಾಮಿ ಇದ್ದಾನೆ, ಅವನು ಬರೀ ಗ್ರಾನೈಟ್ ಕಲ್ಲ, ಇಲ್ಲ ಅಂತಂದ್ರೆ ಅವನು ಒಂದು ಏನಪ್ಪ ಈ ಶಿಲೆಯ, ಅವನು ಸಾಲಿಗ್ರಾಮನ ಶಿಲೆಯ ಅವನು. ಇವಾಗ ಏನಕ್ಕೋಸ್ಕರ ಅಷ್ಟು ಜನ ಹೋಗ್ತಾ ಇದ್ದಾರೆ? ಅದನ್ನ ಯಾರು ಪ್ರೂವ್ ಮಾಡಿದಾರ? ಅವಶ್ಯಕತೆನೇ ಇಲ್ಲ. ಯಾರು ಪ್ರೂವ್ ಮಾಡಿದಾರೆ ಅದನ್ನ? ಯಾರಾದ್ರೂ ಯಾರು ಪ್ರೂವ್ ಮಾಡಿಲ್ಲ. ಎಷ್ಟೇ ಜನ ಏನಪ್ಪ ಸೈನ್ಸು ಅಂತ ಹೇಳಿದ್ರು ಕೂಡ ಆ ಸೈನ್ಸ್ ಅವ್ರು ಕೂಡ ನನಗೆ ಮಾಡೋ ಒಂದು ಒಳ್ಳೆ ಬುದ್ಧಿ ಕೊಡಪ್ಪ ವೆಂಕಟರಮಣ ಅಂತ ಹೋಗಿ ಅವನ ಹತ್ರ ಶರಣು ಅಂತ ಅವನ ಕಾಲಿಗೆ ಬೀಳ್ತಾ ಇದ್ದಾರೆ. ಯಾಕೆ? ಅಲ್ಲಿ ಒಂದು ಶಕ್ತಿ ಇದೆ ಅಂತ ಅದನ್ನ ನಾವು ಹೇಳ್ತಾ ಇದೀವಿ. ನಥಿಂಗ್ ಬಟ್ ಇದು ಧರ್ಮ. ಆ ಸೈನ್ಸ್ ಬೇಸ್ ಏನಪ್ಪ ನಮ್ಮ ನಂಬಿಕೆ ಮೇಲೆ ಸೈನ್ಸ್ ಕೂಡ ಬಂದಿರೋದು. ಡಾಕ್ಟರ್ ಕೊಡೋ ಮೆಡಿಸಿನ್ ಇಂದ ಮಾತ್ರ ಪ್ರೂವ್ ಆಗುತ್ತೆ, ಎಲ್ಲರೂ ನಂಬ್ತಾರೆ ಅಂತ. ಅನ್ಎಜುಕೇಟೆಡ್ ಪೀಪಲ್ ಡಾಕ್ಟರ್ನೇ ನಂಬೋದು. ಅವ್ರಿಗೆ ಗೊತ್ತಿರಲ್ಲ ಸೈನ್ಸ್ ಇಂದ ಬಂದಿದೆ ಇದು ಅಂತ ಗೊತ್ತಿರಲ್ಲ, ಡಾಕ್ಟರ್ನೇ ಮೇನ್ ನಂಬೋದು. ಅದನ್ನೇ ಅದೇ ರೀಸನ್ಗೆ ಹಾಸ್ಪಿಟಲ್ಸ್ ಅಲ್ಲಿ ಚಿಕ್ಕ ಮೂರ್ತಿ ಇಡ್ತಾರೆ.
ದಟ್ ಇಸ್ ನಾಟ್ ಬಿಕಾಸ್ ಡಾಕ್ಟರ್ಸ್ ಬಿಲೀವ್ ಮಾಡ್ತಾರಂತ, ಇಟ್ ಇಸ್ ಬಿಕಾಸ್ ಪೀಪಲ್ ಬಿಲೀವ್ ಮಾಡ್ತಾರಂತ. ನೀವು ಮೆಡಿಸಿನ್ ಮಾಡ್ತೀರಾ? ಮೆಡಿಸಿನ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ತಾನೆ ಅದನ್ನು ಮಾಡ್ತೀರಾ? ಅದು ಹಾಗೆ ಆಗ್ಬೇಕು, ಬಿಕಾಸ್ ಡಾಕ್ಟರ್ಸ್ ಅವ್ರ ಪ್ರೊಫೆಷನ್ ಸ್ಟಾರ್ಟಿಂಗ್ ಗೊತ್ತಿರುತ್ತೆ ಅದು ಆಗು ಹೋಗುತ್ತೆ. ನಿಮಗೆ ಗೊತ್ತೇನಮ್ಮ, ಈಗ ಇನ್ನೊಂದು ಹೇಳ್ತಾ ಇದ್ದಾರೆ ಡಾಕ್ಟರ್ಗಳು ಇತ್ತೀಚೆಗೆ ನಾನು ನೋಡಿರೋ ಹಾಗೆ, ನಾನು ಆ ಮಧ್ಯದಲ್ಲಿ ಒಂದಷ್ಟು ಇರೋದ್ರಿಂದ ಡಾಕ್ಟರ್ಸ್ ಮಧ್ಯಗಳಲ್ಲಿ ಅವರೊಂದು ಹೇಳ್ತಾರೆ, ನಮ್ಮ ಪ್ರಯತ್ನ ಮಾಡಿದೀವಮ್ಮ, ಡಾಕ್ಟ್ರೇ ಹೇಳುವಂಥದ್ದು ಇದನ್ನ, ಡಾಕ್ಟ್ರೇ ಹೇಳೋದು. ಸಿ ನಂಬಿಕೆ ಮಾತ್ರ ಫಾಲೋ ಮಾಡ್ಕೊಂಡು ಹೋಗೋದು ತಪ್ಪು. ಸೈನ್ಸು ಬೇಕಾಗತ್ತೆ. ಬಿಕಾಸ್ ನಿಮ್ಗೆ ನಾಳೆ ದಿನ ಯಾರಿಗಾದ್ರೂ ಒಬ್ರಿಗೆ ಮನೇಲಿ ಜ್ವರ ಬಂದ್ರೆ ಫಸ್ಟ್ ಕರ್ಕೊಂಡು ಹೋಗೋದು ಡಾಕ್ಟರ್ ಹತ್ರ. ಫಸ್ಟ್ ಹೋಗ್ಬಿಟ್ಟು ನೀನ್ ದೇವ್ರ ಹತ್ರ ಪೂಜೆ ಮಾಡಮ್ಮ ಅಂತ ಯಾರು ಹೇಳಲ್ಲ. ಫಸ್ಟ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇಂಜೆಕ್ಷನ್ ಅದೇನಂದ್ರೆ ಅಟ್ ಲೀಸ್ಟ್ ಟು ಇಂಬೈಬ್ ಸಮ್ ಪಾಸಿಟಿವಿಟಿ ವಿತ್ ಇನ್ ಯು, ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದ ಸುಪೀರಿಯರ್ ಸೋಲ್ ಆರ್ ಅದನ್ನ ದೇವ್ರು ಅಂತ ಹೇಳೋದು ನಾವು. ಸೊ ಅದಕ್ಕೆ ದೇವ್ರನ್ನೇ ನಂಬ್ಕೊಂಡು ಸೈನ್ಸಿಗೆ ಟೋಟಲಿ ವಿರುದ್ಧವಾಗಿ ಮಾತಾಡೋದು ತಪ್ಪು. ಸೈನ್ಸಿಗೆ ನಂಬ್ಕೊಂಡು ನಂಬಿಕೆನ ಇದ್ ಮಾಡೋದು ತಪ್ಪು, ದೂರ ಮಾಡ್ಕೊಳ್ಳೋದು ತಪ್ಪು. ಸೊ ಬೋತ್ ಆಫ್ ದೆಮ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಯಾವಾಗ್ಲೂ ಅಷ್ಟೇ ಫಸ್ಟ್ ನೀವು ಹೋಗೋದು ಯಾರಿಗಾದ್ರೂ, ಇವಾಗ ನಾವು ಬಿಕಾಸ್ ಕ್ಯಾನ್ಸರ್ ಇಸ್ ಆನ್ ದ ರೈಸ್, ಹೋಗಿದ ತಕ್ಷಣ ಫಸ್ಟ್ ಕೀಮೋಥೆರಪಿ ಶುರು ಮಾಡ್ತಾರೆ. ದಿಲ್ ಸ್ಟಾರ್ಟ್ ವಿತ್ ಸಮ್ ಮೆಡಿಸಿನ್, ಸರ್ಜಿಕಲ್. ಸೊ ಅದನ್ನ ಅವಾಗ ಯಾರು ಹೇಳಲ್ಲ ನೀನ್ ಫಸ್ಟ್ ತಿರುಪತಿಗೆ ಹೋಗ್ಬಿಡಮ್ಮ ಅಂತ ಯಾರು ಹೇಳಲ್ಲ. ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಕ್ಯಾನ್ಸರ್ಗೆ there is definitely a cure, there is definitely immunotherapy, there is definitely gene therapy which is coming up, but only thing is it is very expensive as a treatment option in India. ಹಂಗಂತ ನಾನು ಅದೇ ಹೇಳಿದಲ್ಲ, even 1000 ಜನ ಬಂದಿದ್ದಾರೆ. I've been in this profession from past 7 years. ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ದು, ಹೊಟ್ಟೆ ನೋವ್ತಾ ಇದೆ, ಕೈ ನೋವ್ತಾ ಇದೆ, ಕಾಲ್ ನೋವ್ತಾ ಇದೆ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಸೂಸೈಡಲ್ ಟೆಂಡೆನ್ಸಿ ಇದೆ, ನಂಗೆ ಡಿಪ್ರೆಷನ್ ಆಗ್ತಾ ಇದೆ, ಸಾಯಿಸ್ಬೇಕು ಅನ್ನಿಸ್ತಾ ಇದೆ, ನಂಗೆ ನೋಡಿ ದಿನ ವಾಂತಿ ಬರ್ತಾ ಇದೆ, ಬಟ್ ಎಂಡೋಸ್ಕೋಪಿ ಕೊಲೋಸ್ಕೋಪಿ ನಾರ್ಮಲ್ ಇದೆ ಬಂದಿರೋರ್ನೇ ನಾನು ದಿನ ನೋಡೋದ್ರಿಂದ ಮೆಡಿಕಲ್ ರಿಲೇಟೆಡ್ ನಾರ್ಮಲ್ ಇದ್ದು ಸಫರ್ ಇರೋರು ಇದ್ದಾರೆ. ಸೊ you cannot say just because the body is normal and you're functioning fine, you're healthy. WHO ಹೇಳುತ್ತೆ ನೀನು ಆರೋಗ್ಯ ಅಂದ್ರೆ ಏನು, ಯು ಆರ್ ನಾಟ್ ಫಿಸಿಕಲಿ ಆರೋಗ್ಯ ಅನ್ನೋದು ಆರೋಗ್ಯ ಅಲ್ಲ, ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲಿ ಇಫ್ ಯು ಆರ್ ಹೆಲ್ದಿ ಯು ಆರ್ ಹೆಲ್ದಿ. ಅದೇ ಹೇಳ್ತಾರೆ ಸೈನ್ಸ್ ಹೇಳೋದು ನೀನು ಮನಸ್ಸಲ್ಲಿ ಗಟ್ಟಿ ಆಗಿದ್ರೆ ನಿಮಗೆ ಏನು ತಟ್ಟೋದಿಲ್ಲ. Belief is also related to science. That's because you believe, you create a positivity, and positivity is always related to psychology. When you're psychologically fit, then ಏನಾಗಲ್ಲ. So belief is also scientifically related to mindset. See, we cannot also outdo, there are certain sect of people, ನಾವು ಅವರನ್ನ ನಾಸ್ತಿಕರು ಅಂತೀವಿ. Do they not suffer from any ailments? They are also normal human beings like us. Only thing is they have an absence of a thing called as God in their lives. ಹಂಗಾಗಿ ಅವರು ಕೂಡ ಎಲ್ಲೋ ಒಂದು ಕಡೆಗೆ ಹಂಗಾಗಿ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ನಾವೇನಂತೀವಿ, ಬಿಕಾಸ್ ಮ್ಯಾನ್ ಇಸ್ ದ ಸೆಂಟರ್ ಆಫ್ ದ ಯೂನಿವರ್ಸ್ ಅಂತೀವಿ. ಸೊ ಇಡೀ ಯೂನಿವರ್ಸ್ ನಾವು ನಮ್ಮ ಒಳಗಡೆ ವಿ ಕ್ಯಾನ್ ಫೈಂಡ್ ಇಟ್ ಇನ್ ಅವರ್ ಸೆಲ್ಫ್. ಸೊ ಹೌ ಯು ಹ್ಯಾವ್ ಟು ಡೂ ಇಟ್ ಇಸ್ ಬೈ ಆಬ್ವಿಯಸ್ಲಿ ಆಸ್ ಮೇಡಮ್ ಟೋಲ್ಡ್, ಆಸ್ ಬೀಯಿಂಗ್ ಎ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಮಾಡಿಕೊಂಡು ಯುವರ್ ಮೆಂಟಲ್ ವೆಲ್ ಬೀಯಿಂಗ್ ಆ್ಯಂಡ್ ಫಿಸಿಕಲ್ ವೆಲ್ ಬೀಯಿಂಗ್, ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ದ ಕಾಸ್ಮಾಸ್. ಸೊ ಹಾಗಾಗಿ ನಾವು ನಮ್ಮ ವೆಲ್ ಬೀಯಿಂಗನ್ನು ನೋಡ್ಕೊಬೇಕಾಗತ್ತೆ. ಹಾಗಾಗಿ ಬಟ್ ಅದ್ರ ಪ್ರಕಾರ ನಾಸ್ತಿಕರು ಹಿಂಗೆ ಆಗೋಗ್ಬಿಡ್ತಾರೆ, ಹಾಗೆ ಆಗೋಗ್ಬಿಡ್ತಾರೆ, ಅವರು ಏನಾದರೂ ಬಿಲೀವ್ ಮಾಡಿಲ್ಲ ಅಂದ್ರೆ ಅವ್ರಿಗೇನೋ ನಾಶ ಆಗೋಗ್ಬಿಡ್ತಾರೆ ಅಂತ ಹೇಳೋದು ತಪ್ಪು. ಬಿಕಾಸ್ ದೇ ಆಲ್ಸೋ ಬಿಲೀವ್ ಇನ್ ಸಮಥಿಂಗ್ ಕಾಲ್ಡ್ ಆಸ್ ಪಾಸಿಟಿವ್ ಎನರ್ಜಿ. ಆಗಲ್ಲ ಅನ್ನೋದನ್ನ ಪ್ರೂವ್ ಮಾಡೋದು ಕೂಡ ಸಾಕಷ್ಟು ಜನ ಹೊರಟಿದ್ದಾರೆ ಅಂತ ಹೇಳಿ, ಏನು ಆಗೋದಿಲ್ಲ ಅನ್ನೋದನ್ನ ನಾವು ತುಂಬಾ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ, ಅಥವಾ ಈ ತರನೇ ಇದ್ವಿ, ನಮ್ಗೆ ಏನೂ ಆಗಿಲ್ಲ ಅನ್ನೋದನ್ನ ಕೂಡ ತೋರಿಸುವಂತ ಪ್ರಯತ್ನ ಆಗಿದೆ ಅಂತ ಹೇಳಿ. ಆಗತ್ತೆ ಆಗಲ್ಲ ಅಂತ ಬಿಲೀಫ್ ಸಿಸ್ಟಮ್ ಅವ್ರನ್ನ ಕಾಪಾಡ್ತಾ ಇರುತ್ತೆ. ಅದನ್ನೇ ನಾವು ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾ ಇರೋದು. ಈಗ ನನಗೇನು ಸೈನ್ಸ್ ಹಾಗೆ ನಂಬಿಕೆ ಎರಡೂ ಮಧ್ಯದಲ್ಲಿ ಏನ್ ಗೊತ್ತಾ, ನನಗೆ ಫೀವರ್ ಇದೆ, ನಾನು ನಂಬಿಕೆ ಇಟ್ಕೊಂಡು ಹೋಗ್ತೀನಿ ಡಾಕ್ಟರ್ ಹತ್ರ, ಅಟ್ಲೀಸ್ಟ್ ಈ ಸಲ ಏನಾದ್ರು ಒಳ್ಳೆ ಮೆಡಿಸಿನ್ ಕೊಡ್ತಾರೆ ಅನ್ನೋ. ಜನರಲ್ ಆಗಿ ಮೆಡಿಸಿನ್ ಕೊಡ್ತಾರೆ ನನಗೆ, ಆ ಮೆಡಿಸಿನ್ ಇಮಿಡಿಯೇಟ್ ಆಗಿ ನನಗೆ ಎಫೆಕ್ಟ್ ಆಗೋಗುತ್ತೆ. ಲೈಕ್ ಚಿಕ್ಕ ಮಕ್ಕಳು ತಗೊಳ್ಳೋದಕ್ಕಿಂತ ಡೋಸ್ ಕಡಿಮೆ ಕೊಟ್ಟರು ನನಗೆ ಎಫೆಕ್ಟ್ ಆಗುತ್ತೆ. ಸೊ ಎವ್ರಿ ಮೆಡಿಸಿನ್ಸ್ ಹಾಗೆ ನನಗೆ ಎವ್ರಿ ಟೈಮ್ ಇದನ್ನೇ ಆಗೋದು. ಅವ್ರು ಹೇಳಿದ ಎಷ್ಟು ಸತ್ಯ ಅಂದ್ರೆ, ಡಾಕ್ಟರ್ಗೆ ಕೈಗುಣ ಇದೆ, ಅದಕ್ಕೆ ನಾವು ಅಲ್ಲಿ ಹೋಗ್ಬೇಕು ಅಂತಾರೆ, ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಅವ್ರು ಕೊಟ್ಟಿದ್ದ ಇಲ್ಲ, ನನಗೆ ಎವ್ರಿ ಟೈಮ್ ಇದನ್ನೇ ಆಗೋದು.
ವಾಸಿ ಆಗುತ್ತೆ. ಓ, ಆ ನೀವೊಂದು ಡಾಕ್ಟರ್ ಕೆಲಸ ವಾಸಿ ಮಾಡ್ಬೋದು, ಆಗುತ್ತೆ. ಅದ್ರ ಯಾಕೆ ಬದಲು because ಆಲ್ಟರ್ನೇಟಿವ್ ನಂಬಿಕೆ ಮೆಡಿಟೇಟ್ ಅಷ್ಟೇ. ಮಾಡಿ, ನಿಮ್ಗೆ ನಾನು power ಇದನ್ನೇ ಜಾಸ್ತಿ ಹೇಳಬಹುದೇ? ಮಾಡಿ, positive affirmation ಮಾಡಿ, Yes, exactly. self-healing ಮಾಡ್ಕೊಳ್ಳಿ. ನೀವು ನಾನು ಆ ಆ ಡಾಕ್ಟರ್ ಥರ ಹೋಗೋದು ಮಾಡೋದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಬೋದಲ್ಲ? ಎಲ್ಲಾ ಮನುಷ್ಯನಲ್ಲೂ ಒಂದು ಏನು ಪವರ್ ಇರುತ್ತೆ, ಒಂದು ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ಇರುತ್ತೆ. ಈಗ ನಂಗೆ ತುಂಬಾ ತಲೆನೋವು ಅಂದ್ರೆ ನಾನು ಏನ್ ಮಾಡ್ತೀನಿ, ಒಂದು 10 ನಿಮಿಷ ನಾನು ಮೆಡಿಟೇಷನ್ ಮಾಡ್ತೀನಿ, ಓಂಕಾರ ಆಡ್ತೀನಿ. ಆ ಓಂಕಾರ ಹೇಳೋದ್ರಿಂದ ಮನಸ್ಸಲ್ಲಿರುವಂತ ಒಂದು ಚಕ್ರಗಳೇನಿದೆ ಟಾಪ್ ಟು ಬಾಟಮ್ ಅದು ಹೀಲ್ ಆಗ್ತಾ ಹೋಗುತ್ತೆ, ಆಕ್ಟಿವ್ ಆಗ್ತಾ ಹೋಗುತ್ತೆ. ಬಟ್ ಅದನ್ನ ಸೈನ್ಸ್ ಅನ್ನು ಬಟ್ ಸೈನ್ಸ್ ಇಫ್ ಯು ಆರ್ ಸಫರಿಂಗ್ ಫ್ರಮ್ ಸಮ್ ಇನ್ಫೆಕ್ಷನ್, ಡಾಕ್ಟರ್ ಹತ್ರ ಹೋದ್ರೆ ಅವರು ಮೊದಲು ಕೊಡೋದೇ ಆಂಟಿಬಯೋಟಿಕ್. ಅಂಡ್ ಆಂಟಿಬಯೋಟಿಕ್ ರೆಕಮೆಂಡೆಡ್ ಡೋಸ್ ಎಷ್ಟಿರ್ಬೇಕು ಅಷ್ಟೇ ಕೊಡ್ಬೇಕು. ಅವರು ಅದಕ್ಕಿಂತ ಕಡಿಮೆ ತಗೊಂಡ್ಬಿಟ್ಟು ನಾನು ಗುಣಮುಖನಾಗ್ಬಿಡ್ತೀನಿ ಅಂತ ಹೇಳೋದು ತಪ್ಪಾಗತ್ತೆ. ಸೊ ಯು ಹ್ಯಾವ್ ಟು ಟೇಕ್ ದಟ್ ಮೆಡಿಸಿನ್ ಅಂಡ್ ಆಲ್ಸೋ ಬಿಲೀವ್ ಇನ್ ಅ ಫೇತ್ ಸಿಸ್ಟಮ್ ಅಂಡ್ ಸೆಲ್ಫ್ ಹೀಲಿಂಗ್ ಎಬಿಲಿಟಿ. ಅಂಡ್ ಇಟ್ ಆಲ್ಸೋ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸೈಕಲಾಜಿಕಲ್ ಕಂಡೀಷನ್ ಆಫ್ ಅ ಪರ್ಸನ್. ಇವಾಗ ನಾನು ಯಾರೋ ಒಂದು XYZ ಡಾಕ್ಟರ್ ಹತ್ರ ಹೋಗ್ತೀನಿ, ಐ ಫೀಲ್ ದಟ್ ಓಕೆ ಹಿ ಕ್ಯಾನ್ ಟ್ರೀಟ್ ಮೀ ವೆಲ್, ಸೊ ಆಬ್ವಿಯಸ್ಲಿ ಐ ಹ್ಯಾವ್ ದಟ್ ಪಾಸಿಟಿವ್ ಕನೆಕ್ಟ್ ವಿತ್ ಹಿಮ್ ಆಲ್ರೆಡಿ. ಸೊ ಅವರು ನನಗೆ ಏನಾದರೂ ಔಷಧಿ ಕೊಟ್ಟಿದ ತಕ್ಷಣ ನಾನು ಗುಣಮುಖರಾಗ್ತೀನಿ ಅಂತ ಆ ನಂಬಿಕೆ ಇಟ್ಕೊಂಡು ನಾನು ಹೋಗ್ತೀನಿ. ದ ಸೇಮ್ ಥಿಂಗ್ ಇಫ್ ಐ ಡು ನಾಟ್ ಹ್ಯಾವ್ ದಟ್ ಕನೆಕ್ಟ್ ವಿತ್ ಅನದರ್ ಪರ್ಸನ್ ಆರ್ ಅನದರ್ ಡಾಕ್ಟರ್, ಅದೆಷ್ಟು ಹೀಲ್ ಮಾಡಿದ್ರು ಆಗಲ್ಲ. ನಿಮ್ಮ ಆರಿಕ್ ಫೀಲ್ಡ್ ಅಲ್ಲಿ ಅಕಸ್ಮಾತ್ ನೀವು ವೀಕ್ ಮೈಂಡೆಡ್ ಆಗಿದ್ರೆ, ಈಗ ಅಮಾವಾಸ್ಯೆ ಬಂದ ತಕ್ಷಣ ನಿಮ್ಗೆ ಏನೋ ನೆಗೆಟಿವ್ ಆಗುತ್ತೆ ಅಂತಲ್ಲ, ಅದು ಎಕ್ಸಾಮ್ ತರ. ಅಂದ್ರೆ ನೀವು ಆಲ್ರೆಡಿ ವೀಕ್ ಮೈಂಡೆಡ್ ಆಗಿದ್ರೆ, ನೆಗೆಟಿವ್ ಥಾಟ್ಸ್ ಅಲ್ಲಿ ನಿಮ್ಮಲ್ಲಿ ಬ್ರೂಡ್ ಆಗ್ತಾ ಇದ್ರೆ, ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಲೋ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಅಲ್ಲಿ ಅದು ಆಂಪ್ಲಿಫೈ ಆಗೋಗುತ್ತೆ. ಅದೇ ನೀವು ಒಂದು ಪಾಸಿಟಿವ್ ಪರ್ಸನ್ ಆಗಿದ್ರೆ, ನಿಮ್ಮ ಮನಸ್ಥಿತಿ ತುಂಬಾ ವೈಬ್ರೆಂಟ್ ಆಗಿದ್ರೆ, ಆ ಟೈಮ್ಗಿಂತ ಬೆಸ್ಟ್ ಟೈಮ್ ಇಲ್ಲ ನಿಮ್ಗೆ ಮೆಡಿಟೇಟ್ ಮಾಡೋಕೆ. ತುಂಬಾ ಖುಷಿಯಾಗಿರುತ್ತೆ. ರಾಶಿಯ ಮೇಲೆ ನಂಬ್ಕೊಳ್ತೀವಿ ನಾವೀಗ. ಈ ರಾಶಿಗೆ, ಮಕರ ರಾಶಿಗೆ ಪ್ರಾಬ್ಲಮ್ ಆಗುತ್ತೆ, ಧನುಸು ರಾಶಿಗೆ ಪ್ರಾಬ್ಲಮ್ ಆಗುತ್ತೆ, ಅದನ್ನು ನೋಡುವಂತ ಪ್ರಯತ್ನ ಆಗತ್ತೆ ಅಂತ ಹೇಳಿ. ಸೊ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ದಿನನಿತ್ಯ ಬಂದ್ಬಿಟ್ಟು ಜ್ಯೋತಿಷಿಗಳು ಆ ಥರ ಎಲ್ಲ ಟಿ ವಿಯಲ್ಲಿ ಬರ್ತಾರೆ. ಸೊ ಟಿ ವಿಯಲ್ಲಿ ಬರಬೇಕಾದ್ರೆ ಒಂದೊಂದು ಸುದ್ದಿನೂ ಹೇಳ್ಬೇಕಾದ್ರೆ ಅವ್ರು ಕೆಲವೊಂದು ಮಾತುಗಳು, ಇವತ್ತು ನೀವು ಊಟ ಮಾಡಬೇಡಿ, ನಿಮ್ಮ ಮಕ್ಕಳಿಗೆ ಏನಾದರೂ ಆಗ್ಬಿಡುತ್ತೆ, ಈ ರೀತಿ ಮಾಡಿ, ಮನೆ ಮುಂದೆ ಅದೇ ತುಳಸಿ ತೊಗೊಬಂದಿಡಿ, ಅದೇನೋ ಹುಲ್ಲೆಲ್ಲ ತೊಗೊಬಂದಿಡಿ ಅಂತ ಹೇಳ್ತಾರೆ. ಈ ರೀತಿ ಹೇಳ್ತಾರಲ್ವ, ಆಗ ಮನೆಯಲ್ಲಿ ಮಕ್ಕಳಿರೋರಿಗೆ ಏನಾಗುತ್ತೆ, ಓ ಭಯ ಆಗ್ಬಿಡುತ್ತೆ ಅಂತ ಹೇಳಿ ಒಂಥರ ಮೆಂಟಲಿ ಟ್ರಸ್ಟ್ ಆಗ್ಬಿಟ್ಟು ಆ ರೀತಿ ಕಾರ್ಯಗಳನ್ನ ಮಾಡ್ತಾರೆ. ನಂಬಿಕೆಗೂ ಮೂಢನಂಬಿಕೆಗೂ ತುಂಬಾ ವ್ಯತ್ಯಾಸ ಇದೆ. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಮೆಡಿಸಿನ್ ಪ್ರಾಪರ್ಟೀಸ್ ಇರುತ್ತೆ, ಅದಕ್ಕೋಸ್ಕರ ಇರ್ತಾರೆ. ಡಸಂಟ್ ಮೀನ್ ಹುಣ್ಣಿಮೆ ದಿನಾನೇ ಇಲ್ಲ, ಊಟ ಮಾಡೋ ಊಟ ಕೂಡ ಸ್ವಲ್ಪ ಹೊತ್ತು ಮುಂಚೆ ತಿನ್ನಿ. ಏನಕ್ಕೆ ಅಂದ್ರೆ ಅದು ಊಟ ಮಾಡಕ್ ನಮ್ಗೆ ಡೈಜೆಸ್ಟ್ ಆಗ್ಬೇಕಾ, ಮಲಗ್ಬೇಕಾದ್ರೆ ತಿನ್ಬಾರ್ದು. ದಟ್ ಇಸ್ ಆಲ್ ಕಾಮನ್, ದಟ್ ಇಸ್ ಆಲ್ ಹ್ಯೂಮನ್ ಸೈಕಾಲಜಿ. ಡೈಲಿ ಮಾಡೋದು ಅದೇ. ನಾವು ಪ್ರತಿದಿನ ಕೂಡ ಸ್ನಾನ ಅಂದ್ರೆ ದಿನನಿತ್ಯ ನಾವು ಸ್ನಾನ ಮಾಡ್ತೀವಿ. ಇಟ್ ಡಸಂಟ್ ಮೀನ್ ನಮ್ಗೆ ಗ್ರಹಣ ಬಂದಿದ ತಕ್ಷಣನೇ ನಾವು ಸ್ನಾನ ಮಾಡ್ಬೇಕು, ಅದಾದ್ಮೇಲೆ ಪೂಜೆ ಮಾಡ್ಬೇಕು. ನಾವು ದಿನನಿತ್ಯ ಮಾಡೋದನ್ನೇ ನಾವು ಇರೋರಿಗೆ ನೀವು ಅವತ್ತಾದ್ರೂ ಮಾಡಿ ಅಂತ ಹೇಳ್ತಾ ಇರೋದು. ಯಾರೋ ಮನೆಯಲ್ಲಿ ಒಂದು ಯಾವ್ದೋ ಡೆತ್ ಆಗತ್ತೆ, ಅವಾಗ ಏನ್ ಮಾಡ್ತಾರೆ? ಅವಾಗ ಮನೇಲಿ ಪ್ರತಿನಿತ್ಯ ಮಾಡೋ ಒಂದು ಕಾರ್ಯಕ್ಕಿಂತ ವಿಭಿನ್ನವಾಗ್ತಾನೆ ಅವತ್ತು ಮಾಡ್ತಾರೆ ಎಲ್ಲ. ಇವಾಗ ಒಂದು ಹಬ್ಬ ದೇವರ ಸರ್ವಾಂತರ್ಯಾಮಿ ಅಂತ ನಾವು ಅನ್ಕೊಂಡಂತವ್ರು ಎಲ್ಲ ಕಡೆ ಅವರಿಗೆ ಅಶುದ್ಧ ಇಲ್ಲ ಅಂತ ಅನ್ಕೊಳ್ತಾರೆ. ದರ್ಬೆ ಹಾಕಿ ಇಡೋದು ಹಾಗಾದ್ರೆ ಅದು ಯಾವ ಲೆಕ್ಕಾಚಾರ ಅಂತ ಕೇಳ್ತಾರೆ. ಇವಾಗ ನಾವು ಜೇನು ಉಪಯೋಗಿಸ್ತೀವಿ, ಜೇನು ಯಾವ ಭಾಗದಿಂದ ಬರುತ್ತೆ ಹೇಳಿ? ಆ ಜೇನುತುಪ್ಪ ನಾವು ತಿಂತೀವ ಇಲ್ವೋ? ಇವಾಗ ಆಮೇಲೆ ನಾವು ಕಸ್ತೂರಿ ಅಂತ ಹೇಳ್ತೀವಿ, ಕಸ್ತೂರಿ ಒಂದು ಕಾಮಕಸ್ತೂರಿ ಅಂತ ಹೇಳ್ತೀವಿ. ಆಮೇಲೆ ಇವಾಗ ಇದು ಸಗಣಿ, ನಾವು ಹಸುದೇ ಸಗಣಿ ತಗೋತೀವಿ, ಕತ್ತೆ ಸಗಣಿ ಯಾಕೆ ತಗೊಳ್ಳಲ್ಲ? ಬೇರೆ ಯಾವ್ದೋ ಪ್ರಾಣಿದ ಯಾಕೆ ತಗೊಳ್ಳಲ್ಲ? ಕುದುರೆದ ಯಾಕೆ ತಗೊಳ್ಳಲ್ಲ? ಹಸು ಸಗಣಿನೇ ಯಾಕೆ ಹೇಳಿದ್ದಾರೆ? ಕೆಲವೊಂದು ಪರ್ಟಿಕ್ಯುಲರ್ ಇದು ಹೇಳಿದ್ದಾರೆ. ಗೋನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ, ಅದಕ್ಕೋಸ್ಕರ ಗೋ ಹಾಲು, ಹಸುವಿನ ಹಾಲೇ ಯಾಕೆ ಹೇಳಿದ್ದಾರೆ? ಕತ್ತೆ ಹಾಲು ಕುಡಿರೋ ದಿನಾಗ್ಲು ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಮನೆ ಮುಂದೆ ಗೋ ಸಗಣಿ ಹಾಕಿ ಸಾರಿಸಿ ಮಹಾಲಕ್ಷ್ಮಿ ಅದ್ರಲ್ಲಿ ಇರ್ತಾಳೆ ಅಂತ ಹೇಳಿದ್ದಾರೆ. ಅದೇ ಬೇರೆ ಸಗಣಿ ಹಾಕಿ ಸಾರಿಸಿ ಅಂತ ಹೇಳಿಲ್ಲ. ಅದನ್ನೆಲ್ಲ ನಾವೇನ್ ಮಾಡ್ತಾ ಇದೀವಿ? ಸೈನ್ಸ್ ಅಂತ ಹೇಳಿ ಅಲ್ಲ ನಾ ಹೇಳಿದ್ದು. ಇವಾಗ ಕ್ರಿಮಿಗಳು ಬರೋದಿಲ್ಲ, ಅದು ಸೈಂಟಿಫಿಕ್. ನೀವ್ ಹೇಳ್ಕೊಳ್ಳೋಂತ ನೋಡಮ್ಮ, ಅದು ನೀವ್ ಹೇಳೋಂತ ಸೈಂಟಿಫಿಕ್. ಇವ್ರು ಹೇಳೋಂತ ನಂಬಿಕೆ ಏನಿದೆ, ನಂಬಿಕೆ ಮತ್ತೆ ವಿಜ್ಞಾನ ಎರಡೂ ಒಂದು ಮಿಳಿತವಾಗಿದೆ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದೀವಿ. ನಂಬಿಕೆ ಬೇರೆ, ವಿಜ್ಞಾನ ಬೇರೆ ಅಂತ ಹೇಳ್ತಾ ಇಲ್ಲ.
ಮುಂಚೆ ಅವೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಕರೆಕ್ಟ್. ಅವಾಗ ಏನಿತ್ತು ಅಂದ್ರೆ ಸೈನ್ಸ್ ಅಷ್ಟೊಂದು ಇವಾಲ್ವ್ ಆಗಿರ್ಲಿಲ್ಲ. ನೌ ವೆನ್ ಯು ಹ್ಯಾವ್ ಬೆಟರ್ ಸಿ ಯಾವಾಗ್ಲೂ ವಿ ಹ್ಯಾವ್ ಟು ಬಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಯು ಹ್ಯಾವ್ ಟು ಬಿ ಆಲ್ವೇಸ್ ಓಪನ್ ಟು ಚೇಂಜ್ ಬಿಕಾಸ್ ಚೇಂಜ್ ಇಸ್ ದಿ ಓನ್ಲಿ ಕಂಟಿನ್ಯೂಸ್ ಪ್ರೋಸೆಸ್ ಇನ್ ಲೈಫ್. ಸೊ ಹಾಗಾಗಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಯು ಶುಡ್ ಬಿ ಆಲ್ವೇಸ್ ಏಬಲ್ ಟು open up and to be able to adapt to certain changes which are happening within us and outside the environment also. ಅದೇ ರೀತಿ ಮಾಡಬೇಕು. ಬೆಳಿಗ್ಗೆ ಎದ್ದು ಪೂಜೆ ಮಾಡಬೇಕು, ಎಲ್ಲದಕ್ಕೂ ಒಂದು ಅರ್ಥ ಇದೆ, ಸ್ನಾನ ಮಾಡಬೇಕು, ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ, ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಅದನ್ನ ಅವರು ಸೈಂಟಿಫಿಕ್ ಆಗಿ ಯೋಚನೆ ಮಾಡಲಿ, ಸೈಂಟಿಫಿಕ್ ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಲಿ. ಇಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳೋದ್ರಲ್ಲಿ ನಾವೆಲ್ಲೋ ತಪ್ತಾ ಇದೀವಿ, ಅರಿವನ್ನ ತೆಗೆದುಕೊಳ್ಳೋದ್ರಲ್ಲಿ ನಾವು ತಪ್ತಾ ಇದೀವಿ, ಕೇಳಿಸ್ಕೊಳ್ಳೋದ್ರಲ್ಲಿ ನಮಗೆ ಅಷ್ಟೊಂದು ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಇದೆಲ್ಲದರ ಪರಿಣಾಮ ಇವತ್ತಿನ ಒಂದು ಜನರೇಷನ್ ಏನಿದೆ, ನಮ್ಮ ನೆಕ್ಸ್ಟ್ ಲೈನ್ ಏನಿದೆ, ಅದು ಇವತ್ತು ಬೇರೆ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇದೆ. ಇಲ್ಲಿ ಕೂತಿರೋರೆಲ್ಲರೂ ನಾವೇನೋ ತುಂಬ ಡಿಫ್ರೆಂಟಾಗಿ ಮಾತಾಡ್ತಿದ್ದೀವಿ ಅಂತಲ್ಲ, ನಾವೆಲ್ಲರೂ ಇವತ್ತಿನವರೆಗೂ ನಾವು ನಮ್ಮ ಪೂರ್ವಿಕರು ನಮಗೆ ಹಾಕಿಕೊಟ್ಟಂತಹ ಒಂದು ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಮತ್ತೆ ಆ ಮಾರ್ಗ ಎಲ್ಲೋ ಕೆಟ್ಟದ್ದು ಅಂತ ಹೇಳೋದಕ್ಕೆ ನಾವು ಯಾರು ಇಲ್ಲಿ ಇಷ್ಟಪಡ್ತಾ ಇಲ್ಲ. ನಾವೆಲ್ಲರೂ ಅದನ್ನ ಒಪ್ಕೊಳ್ತಾ ಇದ್ದೀವಿ. ಜೊತೆಗೆ ಕೆಲವೊಂದು ಮೂಢನಂಬಿಕೆಗಳನ್ನ ನಾವು ಅದನ್ನ ಬೇಡ ಬಿಡಬೇಕು ಅಂತ ಹೇಳ್ತಾ ಇದ್ದೀವಿ. ಎಸ್ಪೆಷಲಿ ಐ ವುಡ್ ಲೈಕ್ ಟು ಆಡ್ ಅ ಪಾಯಿಂಟ್ ಆನ್ ದಿಸ್. ಎಲ್ಲಾ ರಿಲಿಜನ್ಸ್ ಅಲ್ಲೂ ನೋಡಿ, ನೀವೆಲ್ಲಾ ಸ್ಕ್ರಿಪ್ಚರ್ಸ್ ಅಲ್ಲೂ ನೋಡಿ, ಆಕ್ಚುಲಿ ಏನ್ ಹೇಳ್ತಾರೆ, ಎಕ್ಲಿಪ್ಸ್ ಟೈಮ್ ಅಲ್ಲಿ ಯು ರೀಡ್ ಸಮ್ ಪಾಸಿಟಿವ್ ಎನರ್ಜಿ ಬುಕ್ಸ್, ಯು ರೀಡ್ ಸಮ್ ಮೋಟಿವೇಶನಲ್ ಬುಕ್ಸ್, ಯು ಗೋ ಬ್ಯಾಕ್ ಟು ಯುವರ್ ರಿಲಿಜಿಯಸ್ ಟೆಕ್ಸ್ಟ್. ಅದೇನೇ ಆಗಿರ್ಲಿ, ವೇದಾಸ್ ಆಗಿರ್ಲಿ, ಭಗವದ್ಗೀತಾ ಆಗಿರ್ಲಿ, ಕುರಾನ್ ಆಗಿರ್ಲಿ, ಬೈಬಲ್ ಆಗಿರ್ಲಿ, ಏನೇ ಇರ್ಲಿ, ಅದನ್ನ ಓದಿ. ವೈ? ಬಿಕಾಸ್ ದಟ್ ವಿಲ್ ಸ್ಟಾಪ್ ಯು ಫ್ರಮ್ ಥಿಂಕಿಂಗ್ ಎನಿಥಿಂಗ್ ನೆಗೆಟಿವ್. That will obviously give some sort of a positivism within you. And obviously ಅದು ಈ ತರದೆಲ್ಲ ಈ ಬ್ಲಾಕ್ ಮ್ಯಾಜಿಕ್ ಏನ್ ಕೆಲಸ ಇದೆ ಅದನ್ನ ಮಾಡಿ, ಹಾಗಾದ್ರೆ ಯಾರು ಕೆಲಸ ಮಾಡ್ತಾರೆ ಅಂತ ಕೆಲವರು ಕೇಳ್ತಾರೆ. ಹಾಗಲ್ಲ, ನಕಾರಾತ್ಮಕ ಅಂಶಗಳೇನಿದೆ. ನಿನ್ನೆ ಸಂಜೆ ನಾನು ಆಫೀಸಲ್ಲಿ ಕೂತಾಗ್ಲೇ ಒಂದಷ್ಟು ಜನ ಯಾರೋ ಬರಲ್ಲ, ಯಾತಕ್ಕೆ ಅಂತಂದಾಗ ರೋಡ್ ಪೂರ್ತಿ ಖಾಲಿ ಇದೆ, ನಮ್ಗೆ ಯಾಕೋ ಬರ್ತಲ್ಲ. ಅಂದ್ರೆ ಆ ನಕಾರಾತ್ಮಕ ಅಂಶಗಳೇನಿದೆ ಅದು ಎಲ್ಲಿ ನಮಗೆ ಸೇರುತ್ತೋ. ಈಗ ಹೇಳ್ತಾ ಇದ್ರು ಉಸ್ಮಾ ಅವರು, ನಾನು ಆ ಸಂದರ್ಭದಲ್ಲಿ ನಮ್ಮೆಲ್ಲ ಧರ್ಮಗಳಲ್ಲೂ ಹೇಳುತ್ತೆ ಒಂದಷ್ಟು ಪಾಠ ಏನು ಹೇಳಬೇಕು. ತುಂಬಾ ಜನ ಹೇಳಿಲ್ಲ, ಎಲ್ಲೋ ಒಂದು ಮಾಡ್ಕೊಂಡು ಹೋಗಿ ನಂಬಿಕೆ ಮತ್ತು ವಿಜ್ಞಾನದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇದ್ರು, ಅಂದ್ರೆ ಆಗ್ಲೇ ಬಂತು ಆ ವಿಷಯ, ಜ್ಯೋತಿಷ್ಯ ಅನ್ನೋದ್ರ ಬಗ್ಗೆ ಕೂಡ ಬಂತು. ಜ್ಯೋತಿಷ್ಯ ಅನ್ನೋದು ನಂಬಿಕೆನಾ ವಿಜ್ಞಾನನಾ? ವಿಜ್ಞಾನನೂ ಇದೆ, ನಂಬಿಕೆನೂ ಇದೆ, ಎರಡೂ ಇದೆ ಇದರಲ್ಲಿ. ಹೇಗೆ ಅಂತಂದರೆ ನೋಡಿ, ಈಗ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಕ್ಕೆ ಹೊರಟೆ, ಅದು ಮುಗಿಲಿ, ಲಾಸ್ಟಿಗೆ ಬರಲಿ ಅಂತೇಳಿ. ಜ್ಯೋತಿಷಿಗಳ ನಂಬಿಕೆ ಅನ್ನುವಂಥದ್ದಕ್ಕೆ ನಮ್ಮಲ್ಲಿ ಮುಂಚಿನಿಂದಲೂ ಅದನ್ನು ಒಂದು ನಿಮಗೆ ಗೊತ್ತಿದೆ, ತುಂಬ ಯುಗಾದಿಗಿಂತ ಮುಂಚೆ 1 ವಾರ ಅಥವಾ 10 ದಿನ ಮುಂಚೆ ಪಂಚಾಂಗನ ಎಲ್ಲರೂ ಅದನ್ನು ತಗೊಳ್ತಾರೆ. ಅದನ್ನೆಲ್ಲರೂ ಜ್ಯೋತಿಷಿಗಳು ಅಂತಲ್ಲ, ಎಲ್ಲರೂ ಮನೆಯಲ್ಲಿ ಯಾರು ನಮ್ಮ ಧರ್ಮ, ನಾನು ಇಲ್ಲಿ ಬೇರೆ ಬೇರೆ ಹೇಳ್ತಲ್ಲ, ಎಲ್ಲರದ್ದು ಹೇಳ್ತಾ ಇದ್ದೀನಿ, ಎಲ್ಲದನ್ನು ನಾವು ಯಾರು ಆಚರಣೆಗೆ ತಂದುಕೊಂಡಿದ್ವಿ ಅದನ್ನೆಲ್ಲ ತಗೊಳ್ತೀವಿ. ಅಂದರೆ ಅದು ಅಲ್ಲಿ ನಂಬಿಕೆ, ಅಂದರೆ ನಂಬಿಕೆ ಅದು. ಮತ್ತು ಅದನ್ನು ವಿಜ್ಞಾನದಲ್ಲಿ ನೋಡೋ ಹಾಗಾದರೆ ಜ್ಯೋತಿಷ್ಯ ಅನ್ನೋದು ಎಲ್ಲೂ ಕೂಡ ಇನ್ನೂ ಕೂಡ ಪ್ರೂವ್ ಆಗ್ತಿಲ್ಲ, ಆ ಪ್ರಯತ್ನ ಕೂಡ ಆಗಿಲ್ಲ. ಇಲ್ಲ, ಪ್ರಯತ್ನ ಅದಕ್ಕೆ ಬೇಕಾಗಿಲ್ಲ. ಯಾತಕ್ಕೆ ಅಂದರೆ ಅದು ನಮ್ಮ ಜನಜೀವನದಲ್ಲಿ ಅದು ಮಿಳಿತವಾಗಿದೆ, ಅದನ್ನ ಎಲ್ಲೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು. ಎರಡನೇದು, ವಿಜ್ಞಾನದಲ್ಲೂ ಸಹ ಇದನ್ನು ತಗೊಳ್ತಾರೆ ಅಂದಾಗ ಅವ್ರು ಎಲ್ಲೋ ಒಂದು ಕಡೆಗೆ ಆ ಕಾಲಮಾನಗಳನ್ನು ಗುರುತು ಹಾಕ್ಕೊಳ್ತಾ ಇರ್ತಾರೆ. ಹೀಗೆ ಈ ರೀತಿನಲ್ಲಿ ಮಾಡಬೇಕು, ಇಂಥ ಸಮಯದಲ್ಲಿ ಮಾಡಬೇಕು, ಇಂಥದ್ರಲ್ಲಿ ಎಷ್ಟೋ ಕಡೆಗೆ ನಾವು ಅದನ್ನು ನೋಡಿದ್ದೀವಿ. ಅದು ಬಹುಶಃ ಪ್ರೂವ್ ಮಾಡಬೇಕು ಅನ್ನೋಂಥದ್ದಾದ್ರೆ ನಾವು ಅದನ್ನ ಮತ್ತೆ ಒಂದು ರಿಸರ್ಚ್ ಅವಕಾಶ ಇಲ್ಲ, ಖಂಡಿತ ಇವತ್ತಲ್ಲ, ಅನಾದಿ ಕಾಲದಿಂದ ಅವ್ರ ಕ್ಯಾಲ್ಕುಲೇಷನ್ ನಮ್ಮವ್ರದ್ದು ಹೇಗಿತ್ತು ಅಂತಂದ್ರೆ, ಹಿಂದಿನ ಒಂದು ಬ್ರಹ್ಮನ ಆಯುಸ್ಸಿಂದ ಹಿಡಿದು ಅವ್ರು ನಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾರೆ ಈ ತರ ಅಂತಂದ್ಬಿಟ್ಟು ಅಂತ. ಗಣಪತಿ ವಿನಾಯಕ ಚೌತಿ ಇವತ್ತೇ ಬರುತ್ತೆ, ಗ್ರಹಣ ಇವತ್ತೇ ಬರುತ್ತೆ, ಅವ್ರಿಗೆ ಹೆಂಗ್ ಗೊತ್ತು? ಅವ್ರು ಏನಾದ್ರು ಸೈನ್ಸ್ ಓದಿದ್ರ? ಇಲ್ಲ, ಕ್ಯಾಲ್ಕುಲೇಷನ್. ಪ್ಯೂರ್ಲಿ ಮ್ಯಾಥಮೆಟಿಕಲ್ ಇದಂತ ಪೂರ್ತಿ ಮ್ಯಾಥಮೆಟಿಕ್ಸ್ ಇವೆಲ್ಲ ಕೂಡ. ಬೇರೆ ಇನ್ಯಾವುದೊಂದು ಇಲ್ಲ. ಇದು ಜ್ಯೋತಿಷ್ಯ ನಥಿಂಗ್ ಬಟ್ ಮ್ಯಾಥಮೆಟಿಕ್ಸ್. ಅವ್ರ ಆ ಕ್ಯಾಲ್ಕುಲೇಷನ್ ಅನ್ನೋದು ಹಂಗಿತ್ತು. ನಮ್ಮ ಪೂರ್ವಿಕರು ಆ ಕ್ಯಾಲ್ಕುಲೇಷನ್ ಅಷ್ಟು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ರು. ಆ ಒಂದು ಬೇಸ್ ಅನ್ನು ಇಟ್ಕೊಂಡೇ ಬೇರೆಯವರು ಕೂಡ, ಈವನ್ ಫಾರಿನರ್ಸ್ ಕೂಡ ಬೇರೆ ಒಂದು ಸೈನ್ಸ್ ನ ಅವರು ತಗೊಂಡ್ರೆ ಹೊರತು ನಮ್ಮವ್ರು ಅದನ್ನ ಕಲಿಬೇಕಾಗಿರೋ ಇದು ಇಲ್ವೇ ಇಲ್ಲ. ಉದಾಹರಣೆ ನೀವು ನೋಡಿ, ಜೈಪುರ ಮತ್ತೆ
ಅಷ್ಟು ಹೇಳೋದನ್ನು ನಿಜ ಅಂತಾನೆ ನಾವು ನಂಬೇಕಾ? ಅಲ್ಲ, ಒಂದು ಜ್ಯೋತಿಷ್ಯ ಸುಳ್ಳಲ್ಲ. ಸತ್ಯನಾದ್ರೂ ಯಾರು ಅಸ್ಟ್ರಾಲಜರ್ ಹತ್ರ ಹೋಗದೆ ಇರೋಂಥವ್ರು ಎಲ್ಲರೂ ಹೋಗಿರ್ತಾರೆ, ಅದು ಪ್ರಾಪರ್ ಆಗಿ ಗೈಡ್ ನಂಬ್ತೀರಾ ಜ್ಯೋತಿಷ್ಯವನ್ನ? ನಂಬ್ತೀರಾ? I have never been to an astrologer. I beg to differ. I have never been to an astrologer because I believe in myself and the supreme soul who is guiding me. ಅದನ್ನ ಬಿಟ್ಟು ಮಿಕ್ಕಿದ್ದು astrologer ಹತ್ರ ನಾನು ಯಾವತ್ತೂ ಹೋಗಿಲ್ಲ. Neither do I believe. Even the horoscopes, what you can see in the newspaper, weekly newspaper, you can see the horoscopes. ಹಿಂಗಾಗುತ್ತೆ, and the next 7 days they predict you. And half of the time I'm very confident in telling you it has always been false because they give a collective information. It is not reached out to one particular being. If suppose they talk about Cancer, they talk about Taurus, they talk about Scorpions, so they're giving out a collective information. ನಮ್ಮಲ್ಲಿ ನಂಬಿಕೆಗಳು ಬೇರೆ, ಆದ್ರೆ ಇಲ್ಲಿ ನಾವು ನಂಬುವಂಥದ್ದು ನಾವು ಅದನ್ನೇ ಹೇಳ್ತಾ ಇದೀವಿ. ಜ್ಯೋತಿಷಿಗಳು ಹೇಳುವಂಥದ್ದನ್ನು ನಂಬಬೇಕಾ ಬೇಡವಾ ಅನ್ನೋಂಥದ್ದು ನಾವ್ ಯೋಚನೆ ಮಾಡ್ಬೇಕೇ ಹೊರತು ನೀವು ಅವಾಗ್ಲೇನೆ ಹೇಳಿದ್ರಲ್ಲ, ನೀವು ಜ್ಯೋತಿಷನ್ನ ನಂಬಬೇಕು ಮತ್ತೆ ನಂಬಲೇಬೇಕು ಅಂತ ಹೇಳ್ತಲ್ಲ. ಜ್ಯೋತಿಷ್ಯ ಅವ್ರು ಹೇಳೋದು ಕರೆಕ್ಟ್ ಅಂತ ನೀವು ಹೇಳಿದ್ರಲ್ವಾ ಮ್ಯಾಮ್? ಇಲ್ಲ, ನಾವು ಖಂಡಿತ ಹೇಳಿದ್ವಿ ಜ್ಯೋತಿಷ್ಯ ಸತ್ಯ ಅಂತ ಹೇಳಿದ್ವಿ. ಜ್ಯೋತಿಷಿಗಳನ್ನ ನಾವು ನಂಬಿ ಅಂತ ಹೇಳಿಲ್ಲ. ಜ್ಯೋತಿಷಿಗಳು ಹೇಳುವವರೆಲ್ಲ ಎಲ್ರು ಸತ್ಯ ಅಲ್ಲ ಮತ್ತೆ ಸುಳ್ಳು ಅಲ್ಲ. ನಾವು ನಂಬೋದ್ರ ಮೇಲೆ ನಾನು ಇಲ್ಲಿ ಅದನ್ನ ಶೇರ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸೇ ನಾವ್ ಯಾವ್ದನ್ನ ನಂಬೇಕು ನಂಬಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯಾವ್ದನ್ನ ನಂಬೇಕು, ಜ್ಯೋತಿಷ್ಯವನ್ನ ಖಂಡಿತ ನಂಬಬೇಕು ಅನ್ನೋದಕ್ಕೆ ನನ್ನ ಸ್ವತಃ ನಾನು ಇದಾದ್ಮೇಲೆ ನಾನು ಮಾತಾಡ್ತೀನಿ ಬಂದ್ರೆ ಅಷ್ಟು ಚೆನ್ನಾಗಿ ನನಗೆ ಆಗಿರುವಂತ ಒಂದು ಅನುಭವ. ಜ್ಯೋತಿಷ್ಯವನ್ನ ನಾನು ನಂಬಲೇಬೇಕು ಅನ್ನೋಂಥದ್ದಕ್ಕೆ, ಜ್ಯೋತಿಷಿಗಳನ್ನ ನಂಬಬಾರ್ದು ಅನ್ನೋಂಥದ್ದಕ್ಕೂ ಬೇಕಾದಷ್ಟು ನಮ್ಮ ಹತ್ರಕ್ಕೆ ಉದಾಹರಣೆಗಳು ಸಿಗುತ್ತೆ. ಆದ್ರೆ ಅಲ್ಲಿ ನಾನು ಇಲ್ಲಿ ಕೂತಿರೋ ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳೋಂಥದ್ದು, ನೀವೆಲ್ಲರೂ ಇನ್ನೂ ಯುವ ಪೀಳಿಗೆ ಅಂದ್ರೆ ಇನ್ನು ಮುಂದೆ ಹೆಜ್ಜೆ ಇಡುವಂಥವ್ರು, ನೀವೆಲ್ಲರೂ ಯೋಚನೆ ಮಾಡ್ಬೇಕಾಗಂಥದ್ದು. ನಾವಿಲ್ಲಿ ಬರೋ ಅಂಥದ್ದನ್ನ ಎಲ್ಲದನ್ನು ನಂಬಲೇಬೇಕು ಅಂತಿಲ್ಲ, ಅಥವಾ ನಾವು ತಗೊಳ್ಬಾರ್ದು ಅಂತನೂ ಇಲ್ಲ. ಅದ್ರಲ್ಲಿ ಯಾವ್ದನ್ನ ತಗೊಳ್ಬೇಕು, ಯಾವ್ದನ್ನ ತಗೊಳ್ಬಾರ್ದು, ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಬೇಕು, ಅವೆಲ್ಲವೂ ಕೂಡ ನಮಗೆ ಬಿಟ್ಟಂತಹ ವಿಚಾರ, ನಮ್ಮ ಮನಸ್ಸಿಗೆ ಬಿಟ್ಟಂತಹ. ಓಕೆ, ನಾನೊಂದು ಎಕ್ಸಾಂಪಲ್ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಹೇಳಿ. ಸೊ ನಾ ಏನ್ ಎಕ್ಸಾಂಪಲ್ ಕೊಡ್ತೀನಿ ಅಂದ್ರೆ, ನನ್ನ ಫ್ರೆಂಡ್ ಒಬ್ರು ಜ್ಯೋತಿಷರು ಮತ್ತೆ ಇಲ್ಲ ಅಸ್ಟ್ರಾಲಜಿ ಹತ್ರ ಹೋಗಿದ್ದಾರೆ. ಸೊ ಅವ್ರು ಹೇಳಿರ್ತಾರೆ, ಈ ತರ ಕೆಲಸ ಸಿಕ್ಕಲ್ಲ ನಿಮ್ಗೆ, ಈ ತರ ಒಂದು ಶಾಪ ಇದೆ ನಿಮ್ ಲೈಫಲ್ಲಿ, ಹಾಗೆ ಈಗ ಅಂತ ಹೇಳಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ ಭಯ ಹುಟ್ಟಿಸುತ್ತೆ. ಓಕೆನಾ? ಈವಂತೂ ಅವರು ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇರ್ತಾರೆ. ಓ ಈ ತರ ಹೇಳ್ಬಿಟ್ಟಿದ್ದಾರೆ, ಅವ್ರಿಗೆ ಏನೋ ಗೊತ್ತಿದೆ ಅಂತ. ನಾವೇ ಒಂದ್ ನಿಮಿಷ ಇರಿ, ಎಲ್ಲಿ ಸಿಕ್ಕಿದೆ ಅಂತ ಇದೆ ಪ್ರೂಫ್ ನೋಡ್ಸಿ ಅಲ್ವಾ? ಪ್ರೂಫ್ ಎಲ್ಲಿದೆ, ಎಲ್ಲಿ ಸಿಕ್ಕಿದೆ? ಹೇಳಿ. ಅಲ್ಲ, ನಂಬೋದು ಸುಳ್ಳಲ್ಲ, ನಮಗೆ ಇಲ್ಲೇ ಇರೋದು ಸುಳ್ಳಲ್ಲ. ಒಂದು ನಾನೇ ಹೇಳ್ತೀನಿ, ನನ್ನ ಪರ್ಸನಲ್ ಅನುಭವ. ನನ್ನ ಮಗಳು ಸೆಕೆಂಡ್ PUC ಆದ ತಕ್ಷಣ ನಾನು ಫಸ್ಟ್ ಜ್ಯೋತಿಷ್ ಹತ್ರ ಹೋಗಿದ್ದೆ, ಅಸ್ಟ್ರಾಲಜರ್ ಹತ್ರ ಹೋಗಿ ತೋರಿಸ್ರೆ, ಇಲ್ಲ ನಿಮ್ಮ ಮಗಳು ಮೆಡಿಕಲ್ಗೆ ಹೋಗೋದು ಅಂತಂದ್ರು. ನನ್ನ ತಮ್ಮ ಇದನ್ನ ನಂಬಲ್ಲ, ಅವ್ನು ಪೂರ್ತಿ ಸೈನ್ಸ್ ಅಂತನು. ಕಡೆಗೆ ಆಮೇಲೆ ನಮ್ಗೆ ಅವಳಿಗೆ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಿಕ್ಬಿಡ್ತು. ಆಮೇಲೆ ಅವ್ರ ಹತ್ರ ಹೋದ್ಮೇಲೆ ಇವಾಗ್ಲೂ ಹೇಳ್ತಾ ಇದ್ದೀನಿ, ಆ ಹುಡುಗಿಗೆ ಮೆಡಿಕಲ್ ಸಿಗೋದು ಅಂತ. ನನ್ನ ತಮ್ಮ ನಕ್ಬಿಟ್ಟು, ಇರಿ ಸುಮ್ಮನೆ ಫುಲಿಶ್ ಆಗಿ ಮಾತಾಡ್ಬಿಡ್ರಿ, ಇಡ್ರಿ ನಿಮ್ ಜ್ಯೋತಿಷ ಸಾಕು, ಅವಳಿಗೆ ಇಂಜಿನಿಯರಿಂಗ್ ಸೀಟ್ ಕೂಡ ಆಗೋಯ್ತು ಕಾಲೇಜಲ್ಲಿ, ಹೇಳ್ತೀರಾ ಅಂತ. ಇಂದು ನೋಡಿ ನಿಮ್ಮ ಹುಡುಗಿಗೆ ಸಿಗತ್ತೆ ಅಂತ. ಕಡೆಗೆ ನೋಡಿದ್ರೆ ಅವಳು ಶೀಸ್ ಎ ಡಾಕ್ಟರ್. ಇವಾಗ ಅವಳು ಡಾಕ್ಟರ್ ಆಗಿದ್ದಾಳೆ. ನಾವು ಸುಳ್ಳು ಅಂತ ನಾವು ಹೇಳಕ್ ಆಗೋದಿಲ್ಲ. ಅಸ್ಟ್ರಾಲಜರ್ ಇಂದ ಬಂದಿರ್ಲಿ, ನಿಮ್ ತಾಯಿಯಿಂದ ಬಂದಿರ್ಲಿ, ನಿಮ್ಮ ಅಜ್ಜಿ ನಂಬಿಕೆಯಿಂದ ಬಂದಿರ್ಲಿ, ಎನಿ ಥಾಟ್ ನಮ್ಮ ಅಜ್ಜಿ ಮುತ್ತಜ್ಜಿಯಿಂದ ಬಂದಿರೋದು, ನಮ್ ಸ್ಕ್ರಿಪ್ಚರ್ಸ್ ಇಂದ ಬಂದಿರೋದು, ಅಸ್ಟ್ರಾಲಜರ್ ಟಿವಿಯಿಂದ ಯಾರೋ ಹೇಳಿದ್ದು, a thought can either make you or destroy you. ನೀವೇನ್ ಆಗ್ಬೇಕು ಅನ್ನೋದು ನಿಮ್ಮ ಡಿಸಿಷನ್. ಅಲ್ಲ, ಅದನ್ನೇ ದುರುಪಯೋಗ ಮಾಡ್ಕೊಂಡು ತಮ್ಮ ಬಂಡವಾಳ ಮಾಡ್ಕೊಂಡು ಇರೋದ್ರಿಂದ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮಲ್ಲೇ ಇರಬೇಕಾದಂತ ವಿಚಾರ ವೀಕ್ ಮಾಡ್ತಾ ಇದೆ. ಆ ಪ್ರಿಡಿಕ್ಷನ್ ನಾನು ಮಾಡೋ ಕೆಲಸನೇ ನೆಟ್ಟಗೆ ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ, ಆ ಪ್ರಿಡಿಕ್ಷನ್ ಡಸ್ಟ್ಬಿನ್ ತಗೊಂಡೋಗಿ ಬಿಸಾಕ್ಬೇಕು. ಆ ಪ್ರಿಡಿಕ್ಷನ್ ನನ್ನನ್ನ ಸ್ಟ್ರಾಂಗ್ ಮಾಡ್ತಾ ಇದೆ, ವಿಲ್ ಪವರ್ ಆಂಪ್ಲಿಫೈ ಮಾಡ್ತಾ ಇದೆ, ನನ್ನಲ್ಲಿ ಪ್ರೀತಿ ಸೌಹಾರ್ದತೆ ಜಾಸ್ತಿ ಮಾಡ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಅದನ್ನ ತಗೋಬೇಕು. ಸೊ ಲೈನ್ ಎಳೆಯೋದು ನಿಮ್ ಕೆಲಸ. ಜ್ಯೋತಿಷ ಕೆಲಸರ್ತಿ ಪ್ರಿಕಾಷನ್ ತಗೊಳ್ಳಿ ನೀವು. ಆ ಪ್ರಿಕಾಷನ್ಗಳೇ ಸಮಸ್ಯೆಗಳಾಗಿ ಕೆಲವೊಂದ್ಸಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ, ಅದೇ ಈಗ ಹಣ ಇಲ್ಲ ಅಂತ ಹೇಳಿದವನು ಮತ್ತೆ ಹೋಗಿ ಪೂಜೆ ಮಾಡಿ ಹೋಮಹವನ ಮಾಡಿದ್ರೆ ನೆಗೆಟಿವ್ ಆಗಿ ತಗೊಂಡ್ರೆ ಅದಾಗಲ್ಲ. ಜ್ಯೋತಿಷರು ಏನಾದ್ರು ಹೇಳ್ತಾ ಇರ್ತಾರೆ,
ಸೊ ಅದನ್ನ ಪಾಸಿಟಿವ್ ವೇ ಅಲ್ಲಿ ತಗೊಂಡ್ರೆ ಖಂಡಿತ ಇದ್ ಮಾಡ್ಕೋಬಹುದು. ಇಲ್ಲ ಕೆಲವರು ಜ್ಯೋತಿಷ್ಯಗಳೇ ನೆಗೆಟಿವ್ ತರ ಮಾತಾಡ್ತಾರೆ, ನೆಗೆಟಿವ್ ಥಾಟ್ಸ್ ನ ಯಾರು ಹೋಗಿರ್ತಾರೋ ಅವ್ರಿಗೆ ಆಗ್ತಾರೆ. ಫೈನಲಿ ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ಇಟ್ ಇಸ್ ನಾಟ್ ಇದನ್ನೇ ನಾನು ಹೇಳಿದ್ದೆ ಸ್ಟಾರ್ಟಿಂಗ್. ಅವ್ರು ನಮಸ್ಕಾರ ಮಾಡ್ಕೊಂತಾರೆ, ಎಂತಕ್ಕೆ ದಟ್ ಇಸ್ ಬಿಕಾಸ್ ಆಫ್ ರೆಸ್ಪೆಕ್ಟ್. ನಂಬಿಕೆನೇ ಅಲ್ವಾ? ರೆಸ್ಪೆಕ್ಟ್ ಇಸ್ ನಾಟ್ ಇಟ್ ಆಲ್ ನಂಬಿಕೆ. ನಂಬಿಕೆ ಯು ಕ್ಯಾನಾಟ್ ರಿಲೇಟ್ ವಿತ್ ರೆಸ್ಪೆಕ್ಟ್. ಮದ್ವೆ ಆಗ್ತೀರಾ ಅಂದ್ರೆ ಜಾತಕ ತಾನೇ ತೋರಿಸ್ತೀರಾ, ಇಬ್ರದ್ದು ಬ್ಲಡ್ ಟೆಸ್ಟ್ ಮಾಡ್ತಾ ಇಲ್ವಲ್ಲ, ಜಾತಕ ತೋರಿಸ್ತೀರಾ ಮದ್ವೆ ಆಗ್ತೀರಾ? ನೀವು ಜಾತಕ ತೋರಿಸ್ತೀನಿ, ಇವಾಗ ನಿಮ್ಮ ಮನೆ ಜಾತಕ ನೋಡಿ. ಎಕ್ಸಾಕ್ಟ್ಲಿ ದಟ್ ಇಸ್ ಯುವರ್ ಬಿಲೀಫ್. ಐ ವಿಲ್ ಟೆಲ್ ಯು ಓಕೆ ಫೈನ್. ಮದ್ವೆ ಮಾಡಲ್ಲ, ಎಲ್ಲರೂ ಜಾತಕ ನೋಡಿ ಮದ್ವೆ ಮಾಡಲ್ಲ. ಅದೇ ಜಾತಕ ತೋರಿಸಿದವರು 100 ವರ್ಷ ಚೆನ್ನಾಗಿರ್ತೀರಾ, 200 ವರ್ಷ ಚೆನ್ನಾಗಿರ್ತೀರಾ. ಅದೇ ನೆಕ್ಸ್ಟ್ ದಿನ ಅವ್ನ ಹಣೆ ಬರ ಸರಿಗಿಲ್ಲ ಅಂದ್ರೆ ಸತ್ತೋಗ್ಬೋದಲ್ವಾ? ಹಣೆ ಬರ ಅವನು ಪಾಸಿಟಿವ್ ಆಗೇ ಇರ್ತಾನೆ. ನೆಕ್ಸ್ಟ್ ಡೇ ಇಟ್ ಹ್ಯಾಪನ್ಸ್ ಇನ್ ಮೈ ವಾಂಟೆಡ್ಲಿ ಆಗ್ಬೋದು, ಇಲ್ಲ ಅನ್ವಾಂಟೆಡ್ಲಿ ಆಗ್ಬೋದು. ಜಾತಕ ನೋಡಿ ಮದ್ವೆ ಮಾಡಿರೋದು ಡಿವೋರ್ಸ್ ಕೇಸಸ್ ಇದೆ. ಟಿವಿಯಲ್ಲಿ ಬರೋ ಜ್ಯೋತಿಷ್ರೆ ಮ್ಯಾಮ್ ಬಂದ್ಬಿಟ್ಟು ಮದ್ವೆ ಮಾಡ್ಸಿದ್ದಾರೆ. ಸೊ ಒಂದ್ ನಿಮಿಷ ಜಾತಕ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ, ಟಿವಿಯಲ್ಲಿ ಒಂದು ಜ್ಯೋತಿಷ್ರು ಬರ್ತಾರೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಅವ್ರು ಬಂದು ನಮ್ಮ ವಿಲೇಜ್ ಅಲ್ಲಿ ಒಬ್ರಿಗೆ ಮದ್ವೆ ಮಾಡ್ಸಿದ್ದಾರೆ. ಸೊ ಅವ್ರ ಮದ್ವೆ ಆಗಿ ಒಂದು 2 ಇಯರ್ಸ್ಗೆ ಅವರು ಬ್ರೇಕಪ್ ಆಗಿ ಅವ್ರಿಗೆ ಡೈವರ್ಸ್ ಗಂಡ ಬಂದ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ಜಾತಕ ಎಲ್ಲ ಏನಿದೆ, ಹೊಂದಾಣಿಕೆ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ಸರಿ ಆಗುತ್ತೆ ಅನ್ನುವಂತ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಫೈನಲ್ ವರ್ಡ್ಸ್, ನಂಬಿಕೆ ವಿಜ್ಞಾನ. ನಾವು ನಂಬಿಕೆಯನ್ನೇ ಬ್ರಿಡ್ಜ್ ಆಗಿ ಇಟ್ಕೊಂಡು ನಮ್ಮ ಸೈನ್ಸ್ ಉಪಯೋಗಿಸ್ಕೊಂಡು ಇನ್ನೊಂದು ದಡ ದಾಟಬೇಕು. ಅದು ನಮ್ಮ ಆತ್ಮದ ಶಕ್ತಿ, ನಮ್ಮ ಒಳ ಮನಸ್ಸಿನ ಮತ್ತು ವಿಜ್ಞಾನ ಎರಡನ್ನೂ ಜೊತೆಗೆ ತಗೊಂಡೇ ನಾವು ಹೋಗ್ಬೇಕಾಗುತ್ತೆ. ಖಂಡಿತ ನಂಬಿಕೆ ಮತ್ತು ವಿಜ್ಞಾನ, ನಂಬಿಕೆ ಮೇಲೆ ವಿಜ್ಞಾನ ಕೂಡ ನಿಂತಿರೋದು. ಒಂದೇ ಯಾವ್ದ್ರಲ್ಲಿ ಕೂಡ ಒಂದೇ ನಂಬಿಕೆನೇ ಅಲ್ಲ ವಿಜ್ಞಾನನೇ ಅಲ್ಲ ಅಂತ ಹೇಳಿ. ಹೌದು, ನಂಬಿಕೆ ಮೇಲೆ ವಿಜ್ಞಾನ ಮತ್ತು ವಿಜ್ಞಾನ ಜೊತೆಯಲ್ಲೇ ಹೋಗ್ಬೇಕು. ಬಟ್ ಅದರಲ್ಲಿ ಮೂಢನಂಬಿಕೆಗಳನ್ನ ತೆಗೆದಾಕ್ಬೇಕು. ದಟ್ ಈಸ್ ಅಪ್ ಟು ಅಸ್. ಎಸ್, ಟುಗೆದರ್ ಬಿಲೀಫ್ ಹಾಗೆ ಏನು ಸೈನ್ಸ್ ಇದೆರಡು ಜೊತೆನಲ್ಲೇ ನಾನು ಬರಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಒಟ್ಟಾರೆ ನಂಬಿಕೆ ಮತ್ತು ವಿಜ್ಞಾನ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲರ ಅಭಿಪ್ರಾಯ ಒಂದೇ, ನಂಬಿಕೆ ಮತ್ತು ವಿಜ್ಞಾನ ಎರಡು ಕೂಡ ಮಿಳಿತ ಆದಂತಹ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಕಾರಣ ಆಗುದಿಲ್ಲ. ಆದ್ರೆ ಮೂಢನಂಬಿಕೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಅನೇಕ ಪ್ರಾಬ್ಲಮ್ಸ್ಗೆ ಕಾರಣ ಆಗುತ್ತೆ. ಅದು ನಮ್ಗೆ ಬಿಟ್ಟ ವಿಚಾರ, ನಮ್ಮ ನಂಬಿಕೆಯ ವಿಚಾರ ಅಂತ ಹೇಳಿ. ಇದು ಇವತ್ತಿನ ಗುಲಾಬಿ ಗ್ಯಾಂಗ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.